ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಂದು 66ಕ್ಕಿಂತ ಹೆಚ್ಚಿನ ಒಂದು ಪದಾರ್ಥಗಳನ್ನ ಬಳಸಿ ಒಂದು ಬಜ್ಜಿ ಪಲ್ಯ, ವಿಶೇಷವಾದ ಬಜ್ಜಿ ಪಲ್ಯನ ಸಂಕ್ರಾಂತಿ ವಿಶೇಷವಾಗಿ ನಾನು ಮಾಡಾಕತ್ತೇನೆ ರೀ. ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ. ಎಷ್ಟು ವೆರೈಟಿ ಕಾಳುಗಳು ಬಂದಾವ ಈಗ, ಎಷ್ಟು ವೆರೈಟಿ ನಮಗೆ ಭೂಮಿ ತಾಯಿ ಎಷ್ಟು ವೆರೈಟಿ ಕಾಯಿ ಪಲ್ಯ ಆಗಲಿ, ಕಾಳುಗಳಾಗಲಿ, ಬೇಳೆಗಳಾಗಲಿ ಕೊಟ್ಟಿರ್ತಾಳೆ ಅಂಥೇಳಿ ಭಾಳ ಖುಷಿ ಆಗ್ತೈತಿ. ಅದಕ್ಕೆ ನಾನು ಇದು ಸುಗ್ಗಿ ಕಾಳು ಅಂಥೇಳಿ ಇದನ್ನ ಬಜ್ಜಿ ಪಲ್ಯ ಮಾಡಿ ತೋರ್ಸಾಕ್ತೇನೆ ರೀ. ನಂಗೆ ಭಾಳ ಖುಷಿಯಾಗೈತಿ. ಎಷ್ಟು ವೆರೈಟಿ ಕಾಳು ಅದಾವ ಅಂಥೇಳಿ, ಬೇಳೆಗಳದಾವತ್ತ ನಾನು ನಿಮಗೆಲ್ಲನೂ ತೋರಿಸಿ ಆ ಬಜ್ಜಿ ಪಲ್ಯ ಮಾಡುವ ವಿಧಾನವನ್ನು ನಾನು ಸಂಪೂರ್ಣವಾಗಿ ತೋರಿಸ್ನು. ಇದನ್ನ ಒಟ್ಟು ಮಿಸ್ ಮಾಡಲಾರ್ದ ನೋಡ್ರಿ ಈ ವಿಡಿಯೋ. ನೀವು ಒಂದು ಹಬ್ಬದ ವಿಶೇಷ ಇಂಥದ್ದೊಂದು ಮಾಡಿ ಜೀವನದಾಗ ಒಂದು ಸಲ ತಿನ್ಬೇಕಪ್ಪ ಅನಿಸ್ತತಿ. ಅಷ್ಟು ಟೇಸ್ಟಾಗಿರ್ತೈತಿ, ಮಸ್ತಾಗಿರ್ತೈತಿ. ಈಗ ನೋಡ್ರಿ ಇವನ್ನ ನಾನು ರಾಜ್ಮಾ ಅಂತಾರಲ್ರಿ, ಅಂಥವು ಕೆಂಪನ್ನು ಇರ್ತಾವಲ್ರಿ, ಆ ರಾಜ್ಮಾ ತೊಗೊಳಕ್ತಾನೆ. ಅವು ಭಾರಿ ಒಳ್ಳೆ ಎಲ್ಲ ಕಾಳುಗಳೊಳಗೂ ಒಳ್ಳೆ ವಿಟಮಿನ್ಸು, ಅವು ಕ್ಯಾಲ್ಸಿಯಮ್ಮು ಎಲ್ಲ ಇರ್ತಾವತ್ರಿ. ಅದಕ್ಕೆ ನಾನು ಇವನ್ನೆಲ್ಲನೂ ತೋರ್ಸಾಕ್ತೇನೆ ನಿಮ್ಗೆ. ಈಗ ನೋಡ್ರಿ ಇವು ಚನ್ನಂಗಿ ಕಾಳು ರೀ, ಇವು ಚನ್ನಂಗಿ ಕಾಳು ಅಂತೇಳಿ ಇರ್ತಾವಲ್ರಿ, ಬೇಳೆಗಳಾಗ್ತಾವೆ. ಆ ಕಾಳನ್ನು ನಾನು ತೊಗೊಳಕ್ತೀನಿ. ರಾಜ್ಮಾ ತೊಗೊಳಕ್ತೀನಿ. ಇವು ಮಕ್ಳಿಗಾದ್ರೂ ವೆರೈಟಿ ಕಾಳುಗಳು ಇಷ್ಟೊಂದು ಅದಾವನ್ನ ಅಂತೇಳಿ ಒಂದೇ ಸಲಕ್ಕೆ ಕೂಡಿಸಿ ತೋರಿಸಿ ಅವು ಖುಷಿ ಆಗ್ತಾವೆ. ಅಷ್ಟು ಕಾಳುಗಳದಾವು. ಮತ್ತು ಅವಕ್ಕೆ ಪರಿಚಯನೂ ಮಾಡಿಕೊಡ್ರಿ. ಹುಳ್ಳಿ ಕಾಳುಗಳು ರೀ ಇವೆಲ್ಲ. ನಿಮ್ಮ ಹತ್ರ ಮತ್ತು ಬೇರೆ ವೆರೈಟಿ ಕಾಳು ಇದ್ರೂ ಹಾಕ್ರಿ. ಈಗ ನನ್ನ ಹತ್ರ ಎಷ್ಟೊಂದು ಕಾಳದಾವೆ, ಅಷ್ಟು ಕಾಳುಗಳನ್ನು ನಾನು ಇಲ್ಲಿ ನಿಮಗೆ ಹಾಕಿ ತೋರ್ಸಾಕ್ತೀನಿ. ಅವು ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕ್ರಿ, ಅಷ್ಟು ಎಷ್ಟೊಕೊಂಡು ಎಲ್ಲನೂ ಸೇರಿಸಿದ್ರೆ ಹನಿ ಕೂಡಿದ್ರೆ ಹಳ್ಳ ಅಂತೇಳಿ ಭಾಳ ಆಗಿಬಿಡ್ತಾವ್ರಿ. ಅವು ಜಾಸ್ತಿನೇ ಆಗ್ತತಿ. ಅದು ಪಲ್ಯವೂ ಜಾಸ್ತಿ ಆಗ್ತತಿ. ನೋಡಿರಿ ಈಗ ಅಲಸಂದಿ ಕಾಳು ತೊಗೊಳಕ್ತಾನೆ ರೀ. ನನ್ನ ಹತ್ರ ಇವೆಲ್ಲ ಕಾಳುಗಳದಾವಲ್ರಿ, ನಿಮ್ಗೆ ಯಾವ್ಯಾವ್ದು ಅನ್ನೋದನ್ನು ತೋರಿಸಿ ನಾನು ತೊಗೊಳಕ್ತಾನೆ ಇಲ್ಲಿ. ನೀವು ಇದಕ್ಕಿಂತ ಜಾಸ್ತಿ ಸಿಕ್ಕರೂ ಹಾಕಿ ಮಾಡಿರಿ ಒಂದು ಸಲ, ಭಾಳ ಬೆಸ್ಟಾಗಿರ್ತದೆ. ನೋಡಿರಿ ಈಗ ಕಡಲೆಕಾಳನ್ನು ನಾನು ಇಲ್ಲೇ ತೊಗೊಳಕ್ತಾನೆ. ಎಲ್ಲನೂ ಒಂದೊಂದು ಸ್ಪೂನ್ ಹಾಕೊಳಕ್ತಾನೆ ರೀ. ಕಡಲೆಕಾಳು ಒಂದು ಸ್ಪೂನು, ಇಷ್ಟಿಷ್ಟು ಐಟಮ್ ಎಲ್ಲನೂ. ಈಗ ನೋಡಿರಿ ತೊಗರಿ ಕಾಳನ್ನು ಹಾಕೊಳಕ್ತಾನೆ. ಇವೆಲ್ಲ ನನಗೆ ಎಷ್ಟು ವೆರೈಟಿ ಸಿಕ್ಕವು ಅಷ್ಟು ತಂದುಬಿಟ್ಟನ್ರಿ ರೀ. ನಿಮಗೆ ಯಾವಾರ ಮತ್ತು ಬೇರೆ ವೆರೈಟಿ ಸಿಕ್ಕರು ನೀವು ತೊಗೊಂಡು ಬಂದು ಒಂದು ಸಲ ಜೀವನದಾಗ ಮಾಡೇ ನೋಡಿಬಿಡ್ರಿ. ಇದನ್ನ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ. ಈಗ ನೋಡಿರಿ ಅಲಸಂದಿ ಕಾಳನ್ನು ತಂದೇನೆ ನಾನು. ಈಗ ನೋಡಿರಿ ಅಲಸಂದಿ ಕಾಳನ್ನು ಹಾಕೊಳಕ್ತಾನೆ. ಇವೆಲ್ಲ ನಾನು ಕಾಳುಗಳನ್ನೋದು ನೋಡಿದ್ರೆ ನಾವು ಎಷ್ಟು ಪುಣ್ಯ ಮಾಡೀವು, ಎಷ್ಟು ವೆರೈಟಿ ಕಾಳುಗಳು ಪಲ್ಯಗಳನ್ನು ತಿಂತೀವಿ ಅಂತೇಳಿ ಖುಷಿ ಆಗುತ್ತೆ ರೀ. ನೋಡಿರಿ ಈಗ ಉದ್ದಿನ ಕಾಳು ಇರ್ತಾವಲ್ರಿ, ಅವನ್ನ ಹಾಕೊಳಕ್ತಾನೆ. ಉದ್ದಿನ ಕಾಳು ಮತ್ತು ಅಲಸಂದಿ ಕಾಳು, ಹುಳ್ಳಿ ಕಾಳು ರೀ, ಇವು ಚನ್ನಂಗಿ ಕಾಳು, ತೊಗರಿ ಕಾಳು ಎಲ್ಲ ಹಾಕೊಳಕ್ತಾನೆ ರೀ. ಮತ್ತು ಒಣ ವಟಾಣಿ ಇರ್ತಾವಲ್ರಿ, ಹಸಿ ಬಟಾಣಿನೂ ನಾ ತೊಗೊಂಡನ್ರಿ ಈಗ. ಆದರೆ ಇಲ್ಲಿ ಒಣವು ತೋರ್ಸಾಕ್ತಾನೆ, ಯಾಕಂದ್ರೆ ನೆನೆಯಾಕೆ ಇಡಾಕಂಥೇಳಿ. ಈಗ ನೋಡಿರಿ ರಾಜ್ಮಾ ಒಳಗನೆ 2 ನಮೂನಿ ಅದಾವು. ಕೆಂಪು ಐತಿ ಮತ್ತು ಅದು ಯಾವುದು ಕಪ್ಪು ಒಂದು ಐತ್ರಿ, ಬ್ರೌನ್ ಕಲರ್. ಈಗ ನೋಡಿರಿ ಇವು ಅಂಬ್ರಿ ಕಾಳು ತರಲ್ರಿ, ಅವರೆಕಾಳು ಅವು. ಈಗ ಕಾಬೂಲಿ ಕಡ್ಲಿ ತೊಗೊಳಕ್ತಾನೆ ರೀ. ಎಷ್ಟು ವೆರೈಟಿ ಅದಾವೆ ನೋಡಿರಿ, ಎಷ್ಟೊಂದು ನಮೂನಿ ವೆರೈಟಿ ಅದಾವೆ. ಭಾಳ ಖುಷಿ ಆಗ್ತೈತಿ. ನಂಗಾರ ಭಾಳ ಖುಷಿಯಾಗೈತಿ, ಯಾಕಂದ್ರೆ ಇಷ್ಟೆಲ್ಲ ಐಟಮ್ಸ್ ಅದಾವಲ್ಪ ನಾವು ತಿನ್ನು ಅಂಥೇಳಿ. ನೋಡಿರಿ ಈಗ ಒಂದೇ ಕಡೆ ಸೇರಿಸಿ ಮಾಡೋದ್ರಿಂತ ಭಾಳ ಖುಷಿ ಆಗುತ್ತೆ. ಅದು ತೀರ ಈಗ ಶೇಂಗಾ ಕಾಳನ್ನು ತೊಗೊಂಡೇನೆ ನಾನಿಲ್ಲೇ. ಎಲ್ಲ ವೆರೈಟಿ ಕಾಳುಗಳು ನನಗೆ ಎಷ್ಟು ಸಿಕ್ಕಾವಲ್ರಿ, ಅಷ್ಟು ವೆರೈಟಿ ಕಾಳುಗಳನ್ನ ನಾನು ನಿಮಗಿಲ್ಲೇ ತೋರ್ಸಾಕ್ತಾನೆ. ನಾವು ತೊಗೊಂಡು ಮಾಡಿನೂ ತೋರಿಸ್ತೀನಿ ನಿಮಗೆ. ನೋಡಿರಿ ಎಷ್ಟು ಚಂದ ಅದಾವೆ ಎಲ್ಲ ವೆರೈಟಿ ಕಾಳುಗಳು. ಎಲ್ಲವನ್ನು ನಾನು ಇಲ್ಲೇ ತೊಗೊಂಡೇನೆ. ಕಡಲೆಕಾಳು, ಅದ್ರೊಳಗನು ಮತ್ತು 2 ವೆರೈಟಿ ಅದಾವ್ರಿ. ಕಾಬೂಲಿ ಕಡ್ಲೆ, ಅದು ಕಡಲೆ, ಇದು ಕೆಂಪು ಕಡಲೆ. ಮತ್ತು ಆಮೇಲೆ ಇವನ್ನೆಲ್ಲ ತೊಗೊಂಡೇನಿ ರೀ. ಉದ್ದಿನ ಕಾಳು, ಅಲಸಂದಿ ಕಾಳು, ತೊಗರಿ ಕಾಳು. ಮತ್ತು ಇಲ್ಲಿ ಬೇಳೆಗಳನ್ನ ತೊಗೋತೀನಿ ನೋಡಿರಿ. ಇನ್ನು ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಅವೆಲ್ಲ ತೊಗರಿಬೇಳೆ ರೀ. ಇವೆಲ್ಲನೂ ಒಂದು 5 ಥರದ ಬೇಳೆನೂ ನಾ ಇಲ್ಲೇ ಒಂದೊಂದು ಸ್ಪೂನಷ್ಟು ಹಾಕೋತೀನಿ. 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕ್ರಿ, ಅಷ್ಟೇ ಎಷ್ಟೋ ಭಾಳ ಆಗಿವೆ, ಜಾಸ್ತಿ ಆಗಿಬಿಡ್ತಾವೆ. ಈಗ ನೋಡಿರಿ ಬೇಳೆಗಳನ್ನು ನಾನು ಕಡಲೆಬೇಳೆನ ಇಲ್ಲೇ ತೊಗೊಳಕ್ತಾನೆ. 1 ಸಣ್ಣ ಟೇಬಲ್ ಸ್ಪೂನ್ ರೀ, 1 ಕಡಲೆಬೇಳೆ. ಇವು ಎಲ್ಲ ಬೇಳೆಗಳನ್ನು ನಾನು ಒಂದೊಂದು ಸ್ಪೂನು ಹಾಕೊಳಕ್ತಾನೆ ಇಲ್ಲಿ. ಇವು ನೋಡಿರಿ ಇವು ಚನ್ನಂಗಿ ಬೇಳೆ ತರಲ್ರಿ, ಕೆಂಪು ಬೇಳೆ ಅವು. ಇವನ್ನೂ 1 ಸ್ಪೂನ್ ಹಾಕೊಳಕ್ತಾನೆ. ಈಗ ತೊಗರಿ ಬೇಳೆ ಇದು ಕಡಲೆಬೇಳೆ ಆಯ್ತು, ಚನ್ನಂಗಿ ಬೇಳೆ ಆಯ್ತು. ಈಗ ನಾನು ಇಲ್ಲಿ ತೊಗರಿಬೇಳೆ ಇರ್ತಾವಲ್ರಿ, ತೊಗರಿಬೇಳೆನ ತೊಗೊಳಕ್ತಾನೆ. ಹಿಂಗೆ ಒಂದು 5 ಥರದ ಬೇಳೆಗಳನ್ನು ನಾ ಇಲ್ಲೇ ತೊಗೊಳಕ್ತೀನಿ. ಉದ್ದಿನ ಬೇಳೆನೂ ತೊಗೊಂಡನ್ರಿ. ಉದ್ದಿನ ಬೇಳೆ ಸ್ವಲ್ಪ ತೊಗೊಂಡನಿ. ಇವೆಲ್ಲನೂ ಒಂದೊಂದು ಸ್ಪೂನ್ ತೊಗೊಂಡ್ರೆ ಇದು ಅರ್ಧ ಸ್ಪೂನ್ ತೊಗೊರಿ. ಮತ್ತು ಇದೇನೈತಲ್ಲ ಹೆಸರು ಬೇಳೆನೂ ತೊಗೊಂಡನಿಲ್ಲಿ. ಹೆಸರು ಬೇಳೆ, ಉದ್ದಿನ ಬೇಳೆ, ತೊಗರಿಬೇಳೆ, ಕಡಲೆಬೇಳೆ 5 ಥರದ ಬೇಳೆಗಳನ್ನು ತೊಗೊಂಡನಿ. ಇಷ್ಟೊಂದು ವೆರೈಟಿ ಕಾಳುಗಳನ್ನು ನಾನಿಲ್ಲೇ ತೊಗೊಂಡನಿ.
ಇವನ್ನೆಲ್ಲನೂ ನಾನು ಹೆಂಗೆ ಮಾಡೋದು ಅಂತೇಳಿ ನಿಮಗೆಲ್ಲ ತೋರಿಸ್ನು ಒಂದು ಸಲ ಮಾಡಿ ನೋಡಿರಿ. ಈ ಥರ ನೋಡಿರಿ, ಬ್ರೌನ್ ಕಲರ್ ಇದು ಅದು ರಾಜ್ಮಾ. ಮತ್ತು ಇಲ್ಲೊಂದು ಐತೆ ನೋಡಿರಿ ಶೇಂಗಾ ಕಾಳು, ಎಲ್ಲ ವೆರೈಟಿ ಕಾಳುಗಳು, ಕಾಬೂಲಿ ಕಡಲೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ರೀ, ಭಾಳ ಖುಷಿ ಆಗುತ್ತೆ. ತೊಗರಿ ಕಾಳುಗಳು, ಮತ್ತಿಲ್ಲಿ ಉದ್ದಿನ ಕಾಳುಗಳು ರೀ. ಇದು ರಾಜ್ಮಾ, ಕೆಂಪು ರಾಜ್ಮಾ ಇದು. ಇಲ್ಲೊಂದು ಐತೆ ನೋಡಿರಿ ಚನ್ನಂಗಿ ಕಾಳುಗಳು. ಎಷ್ಟು ವೆರೈಟಿ ಅದಾವೆ ನೋಡ್ರಿ. ಹುಳ್ಳಿಕಾಳು ಇವು ಎಲ್ಲ ಥರಗೂ ಹೆಸ್ರು ಕಾಳು ರೀ. ಎಷ್ಟೊಂದು ಇದ್ರೊಳಗೆ ಶಕ್ತಿ ಐತೆ ಅಂದ್ರೆ ರೀ, ಎಷ್ಟು ವಿಟಮಿನ್, ಪ್ರೋಟೀನ್ ಎಲ್ಲನೂ, ಕ್ಯಾಲ್ಸಿಯಮ್ಮು ಎಲ್ಲ ಇರೋದ್ರಿಂದ ಇವನ್ನೆಲ್ಲ ಒಂದೇ ಕಡೆ ಹಾಕಿ ತಿನ್ನೋದ್ರಿಂದ ಭಾಳ ಬೆಸ್ಟ್ ಅನಿಸ್ತೈತೆ ರೀ. ಇದು ಸುಗ್ಗಿ ಕಾಲದಾಗ ಒಂದು ಶಕ್ತಿ ಬರ್ಲತ್ತೇಳೇನೆ ಇಂಥದ್ದೆಲ್ಲ ಮಾಡ್ಯಾರು. ಚಳಿಗಾಲಕ್ಕಂತೂ ಇದು ಭಾಳ ಮಸ್ತ್ ಇರ್ತೈತಿ ಊಟ. ನೋಡಿರಿ, ಈಗ ಇದನ್ನೆಲ್ಲ ಹಾಕ್ಕೊಳಕ್ತಾನೆ ನೋಡ್ರಿ ನಾ ಬ್ರೌನನ್ನು. ಅವೇನು ರಾಜ್ಮಾ ಹಾಕ್ಕೊಳಕ್ತಾನೆ. ಆಮೇಲೆ ಚನ್ನಂಗಿ ಕಾಳು ಇರ್ತಾವಲ್ರಿ, ಅವನ್ನ ಹಾಕ್ಕೊಳಕ್ತಾನೆ. ಈಗ ಒಣ ವಟಾಣಿ ಇರ್ತಾವಲ್ರಿ, ಬಟಾಣಿ ಕಾಳು ಹಸಿದು ತೊಗೊಂಡಾನೆ, ಬಟಾಣಿ ಒಣದಿದು. ಇವು ಉದ್ದಿನ ಕಾಳುಗಳು ರೀ ಇವು. ಆಮೇಲೆ ಇದು ಹುಳ್ಳಿಕಾಳನ್ನು ಹಾಕ್ಕೊಂಡನಿ, ಉದ್ದಿನ ಕಾಳು ಹಾಕ್ಕೊಂಡನಿ ರೀ. ಇವನು ಬೇಳೆಗಳನ್ನೂ ಹಾಕ್ಕೊಳಕ್ತಾನೆ ಇವು. ಈಗ ನೋಡಿರಿ, ಇದು ಕೆಂಪು ರಾಜ್ಮಾ ಮತ್ತು ಕಡಲೆಕಾಳುಗಳೊಳಗೆ 2 ವೆರೈಟಿ ಅದಾವೆ ರೀ. ಈಗ ಕಾಬೂಲಿ ಕಡ್ಲೆ ಒಂದೈತಿ, ಅದೊಂದೈತಿ. ಆಮೇಲೆ ನಾನು ಶೇಂಗಾ ಕಾಳು ತೊಗೊಂಡನಿ, ಹೆಸ್ರು ಕಾಳು ತೊಗೊಂಡನಿ ರೀ. ಎಷ್ಟು ಕಡಿಮೆ ತೊಗೊಂಡನಿ ನೋಡ್ರಿ. ಎಲ್ಲ ತೊಗರಿ ಕಾಳು ತೊಗೊಂಡನಿ. ವೆರೈಟಿ ಬಾಡ್ರಿ, ಒಂದೊಂದು ಸ್ವಲ್ಪ ತೊಗೊಳ್ಳೋದು. ಆಮೇಲೆ ಇವು ಅಲಸಂದಿ ಕಾಳು ತೊಗೊಂಡನಿ. ಅಲಸಂದಿ ಕಾಳಾಗಿಂದ ಇದು ಅಂಬ್ರಿ ಕಾಳು ತರಲ್ರಿ, ವೈಟ್ ಅದಾವು. ಇದು ಇನ್ನೊಂದು ಕಲರು ಸಿಗ್ತೈತೆ ರೀ, ಇದು ಅಂಬ್ರಿ ಕಾಳು, ಅದನ್ನೂ ತೊಗೊಬೋದು. ಬೇಳೆಗಳು ರೀ, ಈಗ ಬೇಳೆಗಳು ಹೆಸರು ಬೇಳೆ ತೊಗೊಳಕ್ತಾನೆ. ಆಮೇಲೆ ತೊಗರಿ ಬೇಳೆ ತೊಗೊಳಕ್ತಾನೆ ರೀ. ಒಂದೊಂದು ಅರ್ಧ ಸ್ಪೂನ್ ಉದ್ದಿನ ಬೇಳೆ ತೊಗೊಳಕ್ತಾನೆ. ಮತ್ತು ಚನ್ನಂಗಿ ಬೇಳೆ ತೊಗೊಳಕ್ತಾನೆ ರೀ 1 ಸ್ಪೂನ್. ಮತ್ತು ಇವು 1 ಟೇಬಲ್ ಸ್ಪೂನ್ ರೀ. ಮತ್ತು ಕಡಲೆಬೇಳೆನೂ ಒಂದು ಸ್ವಲ್ಪ. ಇವು ಇಷ್ಟನ್ನು ಎಲ್ಲವನ್ನು ಕ್ಲೀನಾಗಿ ತೊಳಿಬೇಕು ರೀ ಇವೆಲ್ಲನೂ. ಎಷ್ಟು ವೆರೈಟಿ ಕಾಳುಗಳು ಅದಾವೆ ನೋಡ್ರಿ, ಎಷ್ಟು ಖುಷಿ ಆಗುತ್ತೆ. ನಿಮಗೂ ಈ ಥರ ಏನಾರ ಸಿಕ್ಕರೆ, ಇನ್ನೂ ವೆರೈಟಿಗಳು ಸಿಕ್ಕರೆ ಮಾಡಿ ನೋಡಿರಿ. ಭಾಳ ಫಸ್ಟ್ ಕ್ಲಾಸ್ ಪಲ್ಯ ಆಗಿರ್ತೈತಿ. ಒಂದು ಭಾಳ ಖುಷಿ ಆಗ್ತೈತಿ ಈ ಪಲ್ಯ ತಿಂದ್ರೆ, ಅಷ್ಟು ಖುಷಿ ಆಗುತ್ತೆ ನೋಡಿರಿ. ಈಗೆಲ್ಲ ಕಾಳುಗಳನ್ನು ನಾನು ಇಲ್ಲೇ ತೊಳೆಯಾಕತ್ತೇನೆ, ಕ್ಲೀನಂಗೆ ತೊಳ್ಕೊಳಕತ್ತೇನೆ ರೀ. ಒಂದು 2-3 ಸಲ ನಿಮಗೂ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಕ್ಲೀನ್ ಮಾಡಿ ಅವನ್ನ ನೆನೆಯಕ್ಕೆ ಇಡಬೇಕಾಕತ್ತೆ. ಈಗ ನೋಡಿರಿ, ನಾನು ಇದನ್ನೆಲ್ಲ ಮತ್ತೆ ತೊಳ್ಕೊತನು, ಮತ್ತೆ ಕ್ಲೀನ್ ಮಾಡ್ತೀನಿ. ಯಾಕಂದ್ರೆ ಕಾಳುಗಳು ಇರ್ತಾವಲ್ರಿ, ಅವನ್ನ ಚೆಂದಂಗೆ ಕ್ಲೀನ್ ಮಾಡಿ ನೆನೆಯಕ್ಕೆ ಇಡಬೇಕಾಗ್ತದೆ. ಅದಕ್ಕೆ ಈಗ ನಾನು ಮತ್ತೆ ತೊಳ್ಕೊಳಕ್ತೀನಿ. ಹಿಂಗೆ ಒಂದು 2-3 ಸಲ ನೀವು ತೊಳೆದ ಬೇಳೆಗಳನ್ನಾಗಲಿ ಕಾಳುಗಳನ್ನಾಗಲಿ ಕ್ಲೀನಾಗಿ ಮಾಡ್ಕೊಂಡು ನೆನೆಯಕ್ಕಿಡ್ರಿ. ಅಂದ್ರೆ ಅವು ಈಗ ಹೋಲ್ ನೈಟ್ ನೆನಿಬೇಕು ರೀ. ಈಗ ನೈಟ್ ನೆನೆಯಕ್ಕಿಟ್ರೆ ಬೆಳಗ್ಗೆ ಅವು ನೆನೆದಿರ್ತಾವೆ. ಈಗ ನೋಡಿರಿ, ಎಲ್ಲ ಕಾಳುಗಳನ್ನು ನಾನು ನೀರು ಹಾಕಿ ನೆನೆಯಕ್ಕಿಟ್ಟೇನೆ. ಈಗ ಬೇಳೆಗಳನ್ನು ಸಹ ನಾನು ತೊಳ್ಕೊಳಕ್ತೇನೆ ರೀ. ಬೇಳೆಗಳನ್ನು ನಾವು ಚೆಂದಂಗೆ ತೊಳ್ಕೊಂಡು ನೋಡಿರಿ, ಇವು ಬೇಳೆಗಳನ್ನಾದರೂ ನಾನು ಚೆಂದಂಗೆ ಕ್ಲೀನಂಗೆ ತೊಳ್ಕೊಳಕ್ತಾನೆ ರೀ. ಬೇಳೆಗಳಿಗೂ ಚೆಂದಂಗೆ ನೀರು ಹಾಕಿ 2-3 ಸಲ ತೊಳ್ಕೊಂಡು ಅವನ್ನ ಕ್ಲೀನ್ ಮಾಡ್ಕೊಂಡು ನೆನೆ ಇಡಬೇಕಾಗ್ತತಿ. ಈಗ ನೋಡಿರಿ, ಇವು ಬೇಳೆಗಳನ್ನು ಕ್ಲೀನಂಗೆ 2-3 ಸಲ ತೊಳ್ಕೊಂಡು ನೆನೆಯಕ್ಕಿಡ್ರಿ. ಎರಡನ್ನೂ ಚೆಂದಂಗೆ ತೊಳ್ಕೊಂಡು ಹೋಲ್ ನೈಟ್ ನೆನೆಸ್ಬೇಕಾಗ್ತತೆ ಅವನ್ನ. ಈಗ ನೋಡಿರಿ, ಎಲ್ಲನೂ ಕಾಳುಗಳನ್ನ ನೆನೆಯಕ್ಕೆ ಇಟ್ಬಿಟ್ಟೆ ನಾನು ರಾತ್ರಿ. ಈಗ ನೋಡಿರಿ, ಬೆಳಿಗ್ಗೆ ತೋರಿಸ್ತೀನಿ ನಿಮ್ಗೆ. ಎಷ್ಟು ಚಂದ ಕಾಣಕತ್ತಾವ ನೋಡಿರಿ, ಎಷ್ಟು ವೆರೈಟಿ ಕಾಳುಗಳು, ಎಷ್ಟು ಖುಷಿ ಆಗುತ್ತೆ ನೋಡಿರಿ. ಇಷ್ಟೆಲ್ಲ ಭೂಮಿ ತಾಯಿ ನಮಗೆ ಇಂತಿಂಥ ಕಾಳುಗಳನ್ನೆಲ್ಲ ನಮಗೆ ಕೊಡ್ತಾಳಂತೇಳಿ ಭಾಳ ಖುಷಿ ಆಗುತ್ತೆ ರೀ. ಈಗ ನೋಡಿರಿ, ಬೇಳೆಗಳನ್ನು ನಾನು ತೋರಿಸ್ತೀನಿ. ಇವು ನೆನೆದು ಬಿಟ್ಟವು, ಹೋಲ್ ನೈಟ್ ನೆನೆದವ್ರಿ. ಅದಕ್ಕೆ ಈಗ ಇವನ್ನೆಲ್ಲ ನಾನು ಕುದಿಸ್ಕೊಳ್ಳೋದು ಎಲ್ಲನೂ ಡಿಟೇಲಾಗಿ ತೋರಿಸ್ನು, ಸ್ಕಿಪ್ ಮಾಡಲಾರ್ದ ನೋಡಿರಿ. ಎಷ್ಟು ಥರದ ವೆರೈಟಿ ನಾನು ಪಲ್ಯಗಳನ್ನ, ಸೊಪ್ಪುಗಳನ್ನ ತಂದನಿ. ನಿಮಗೆ ಒಂದೊಂದಾಗಿ ನಾನು ಡಿಟೇಲಾಗಿ ತೋರಿಸ್ತೀನಿ, ನಾನು ಅದನ್ನ ಹೆಂಗೆ ಅನ್ನೋದು, ಯಾವ ಸೊಪ್ಪು ತಂದನಿ ಯಾವುದು ಅನ್ನೋದು. ಈಗ ನೋಡಿರಿ, ಬದನೆಕಾಯಿ, ಇವು ರಾಜಗಿರಿ ಪಲ್ಯ, 2 ಥರದ ರಾಜಗಿರಿ ಪಲ್ಯಗಳು ಎಲ್ಲ ಇರ್ತಾವ್ರಿ. ಅವು ಇಷ್ಟೊಂದು ವೆರೈಟಿ ನಾನು ಎಲ್ಲ ತಂದನಿ ಪಲ್ಯಗಳನ್ನ. ಅವನ್ನ ಪ್ರತಿಯೊಂದಕ್ಕೂ ಒಂದು ವ್ಯಾಲ್ಯೂ ಐತ್ರಿ, ಪ್ರತಿಯೊಂದ್ರಾಗೂ ಒಂದು ಶಕ್ತಿ ಐತಿ. ಅದಕ್ಕೆ ನಾನು ಎಲ್ಲನೂ ನಿಮಗೆ ಡಿಟೇಲಾಗಿ ತೋರಿಸ್ನು, ಹೇಳ್ತೀನಿ. ಅದನ್ನ ಹೆಂಗೆ ಮಾಡೋದತ್ತು ಹೇಳ್ತೀನಿ ನೋಡಿರಿ. ಇಲ್ಲಿ ಚೆರಿ ಟೊಮೆಟೊ ತಂದನಿ ನಾನು, ಮತ್ತು ಕಿರ್ಸಾಲಿ ಪಲ್ಯ ತಂದನಿ. ಈಗ ಉಳ್ಳಾಗಡ್ಡಿ ಸೊಪ್ಪು ತರಲ್ರಿ, ಅದನ್ನು ತಂದನಿ. ಕೊತ್ತಂಬರಿ ಸೊಪ್ಪು, ಮತ್ತು ಇದು ಪುಂಡಿ ಪಲ್ಯ ತಂದೈತಿ.
ಎಲ್ಲ ಪಾಲಕ್ ಸೊಪ್ಪು, ಪುದೀನ, ಮೆಂತ್ಯ ಪಲ್ಯ ಯಾವ್ದು ಇಲ್ಲ ಹೇಳ್ರಿ ಇದ್ರೊಳಗೆ ಎಲ್ಲನೂ ಇದೆ. ಮತ್ತು ಇಲ್ಲಿ ಮೂಲಂಗಿ ನೋಡ್ರಿ, ಮೂಲಂಗಿ ತಪ್ಲನೂ ತೊಗೊಂಡೈತಿ, ಮೂಲಂಗಿ ಕಾಯಿನೂ ತೊಗೊಂಡೈತಿ, ಹಸಿ ಟೊಮೆಟೊ, ಇವು ಕ್ಯಾಬೇಜು, ಕರ್ಬೇವು ಸೊಪ್ಪು ಎಲ್ಲನೂ ತೊಗೊಂಡೈತ್ರಿ. ಇದು ನೋಡ್ರಿ ಪಾಲಕ್, ಇದು ಕುಷ್ಬಿ ಪಲ್ಯ ಥರಲ್ರಿ ಅದು ನೋಡ್ರಿ. ಎಷ್ಟು ಥರದ ವೆರೈಟಿ ಪಲ್ಯಗಳದಾವು. ಎಲ್ಲವನ್ನು ಹಾಕಿ ನಾನು ಬಜ್ಜಿ ಪಲ್ಯ ಮಾಡೀನಿ. ಅದಕ್ಕೆ ನೀವು ಮಿಸ್ ಮಾಡ್ಕೊಳ್ದ ನೋಡ್ರಿ. ಎಲ್ಲ ಕಡ್ಲಿ ಪಲ್ಯ ನೋಡ್ರಿ. ಇದು ಕಡ್ಲಿ ಪಲ್ಯನೂ ಎಲ್ಲನೂ ಭಾರಿ ಫ್ರೆಶ್ ಆಗಿರುವಂಥದ್ದು ತಂದಾಗೈತಿ. ಈಗ ನೋಡ್ರಿ, ಇದು ಕುಷ್ಬಿ ಪಲ್ಯ, ಕಡ್ಲಿ ಪಲ್ಯ, ಆಮೇಲೆ ಗಜ್ರಿ ಇರ್ತಾವಲ್ರಿ, ಗಜ್ರಿ ತೊಗೊಂಡನಿ ಭಾಳ ಫ್ರೆಶ್ ಆಗಿರುವಂಥವು. ಆಮೇಲೆ ಇವು ತೊಂಡೆಕಾಯಿ ತೊಗೊಂಡೈತಿ, ಹಣ್ಣು ಬದ್ನಿಕಾಯಿ ಬೇರೆ ರೀ. ಆಮೇಲೆ ಇನ್ನೊಂದು ಬದ್ನಿಕಾಯಿ, ಇವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡೈತಿ. ಹಾಗಲಕಾಯಿನೂ ಇರಲಿ ಅಂತೇಳಿ ಒಂಚೂರ ಹಾಗಲಕಾಯಿ ಇರಲಿ ಅಂತ ಹಾಗಲಕಾಯಿನೂ ಹಾಕೈತ್ರಿ. ಇದು ಬಟಾಣಿ, ಹಸಿ ಬಟಾಣಿ ತೊಗೊಂಡನಿ. ಮತ್ತು ಅಮ್ರಿಕಾಯಿ ಅಂತೇಳಿ ಈಗ ವಿಶೇಷವಾಗಿ ಈಗ ಇದ್ರಾಗ 2 ಥರ ಬರ್ತಾವ್ರಿ, ಅವರೆಕಾಯಿ ಮತ್ತು ಅಮ್ರಿಕಾಯಿ ಏನು ಅಂತಾರೆ ಅವಕ್ಕೆ, ಅವನ್ನೆಲ್ಲವನ್ನೂ ತೊಗೊಂಡನಿ. ಈಗ ಪಾಲಕ್ ಸೊಪ್ಪು ಐತಲ್ರಿ, ಅದನ್ನೂ ತೊಗೊಂಡನಿ. ಈಗ ನೋಡ್ರಿ, ಬಟಾಟೆ ತೊಗೊಂಡನಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡನಿ. ಇವು ಒಣಮೆಣ್ಸಿನ್ಕಾಯಿನೂ ಹಾಕೀನಿ ರೀ ಅದಕ್ಕೆ. ಇವು ಬಾರಿ ಹಣ್ಣು ಇರ್ತಾವಲ್ರಿ, ಅವನ್ನ ಒಣ ಮೆಣಸಿನ್ಕಾಯಿ ರೀ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡನಿ. ಇದು ನೋಡ್ರಿ, ಇದು ಇರ್ತಾವಲ್ರಿ ಬಾರೆಹಣ್ಣು ಅಂಥವು ಇರ್ತಾವೆ, ಆ್ಯಪಲ್ ಗತೆ ಇರ್ತೈತಲ್ಲ, ಅದನ್ನು ತೊಗೊಂಡನಿ. ಇದು ಹುಣಸೆ ಹಣ್ಣು ಹಣ್ಣಂದು ತೊಗೊಂಡನಿ, ಒಂದು ಹಸಿದು ತೊಗೊಂಡನಿ, 2 ತೊಗೊಂಡನಿ ರೀ. ಮೆಣಸಿನ್ಕಾಯಿ, ಸೋರೆಕಾಯಿ, ಸೌತೆಕಾಯಿ, ಇವು ಹಸಿ ಮೂಲಂಗಿ ಅದು ಸಿಗ್ತಾವಲ್ರಿ ಸಣ್ಣ ಸಣ್ಣ, ಆ ಮೂಲಂಗಿ ತೊಗೊಂಡನಿ. ಆಮೇಲೆ ದೊಡ್ಡ ಬದ್ನಿಕಾಯಿ ಕಪ್ಪನ್ನು ಇರ್ತಾವೆ, ಅವನ್ನ ತೊಗೊಂಡನಿ. ಈ ಗೆಣಸನ್ನು ತೊಗೊಂಡೈತ್ರಿ. ಮತ್ತು ಅದೇನು ಪೇರು ತೊಗೊಂಡೈತಿ. ಎಲ್ಲ ಐಟಮ್ ಏನು ಸಿಗ್ತಾವೆ ಅವನ್ನೆಲ್ಲನೂ ಬಜ್ಜಿ ಪಲ್ಯಕ್ಕೆ ಹಾಕೈತಿ, ಭಾಳ ಟೇಸ್ಟಾಗಿರ್ತೈತಿ. ಈಗ ನೋಡ್ರಿ, ಈಗ ಹಸಿ ಮೆಣಸಿನ್ಕಾಯಿ ತೊಗೊಂಡನಿ, ಆಮೇಲೆ ಮೆಕ್ಕೆಕಾಯಿ ತೊಗೊಂಡನಿ, ಲಿಂಬೆ ಹಣ್ಣು ತೊಗೊಂಡನಿ. ಎಷ್ಟು ವೆರೈಟಿ ತೊಗೊಂಡೈತಿ ನೋಡ್ರಿ. ಈಗ ಇದೇನು ಫ್ಲವರ್ ತೊಗೊಂಡೈತಿ. ಆಮೇಲೆ ಬೆಂಡೆಕಾಯಿ ಭಾಳ ಮಸ್ತ್ ಸಿಕ್ಕಾವು, ಅವನ್ನೂ ತೊಗೊಂಡೈತ್ರಿ. ಈಗ ಮತ್ತು ಇನ್ನೊಂದು ಇವು ಸೊಪ್ಪುಗಳು ಅದಾವಲ್ರಿ, ರಾಜಗಿರಿ ಸೊಪ್ಪನ್ನ 2 ಥರ ಐತ್ರಿ. ಹಸಿರು ಒಂದೈತಿ, ಕೆಂಪು ಒಂದೈತಿ. ಇದು ಕೆಂಪು ರಾಜಗಿರಿ ರೀ, ಇದು ಹಸಿರು ದಂಟು ಸೊಪ್ಪು ತಾರಲ್ರಿ ಅದ್ರಿ ಅದು. ಮತ್ತು ಇದು ಪುದೀನ ತೊಗೊಂಡೈತಿ. ಆಮೇಲೆ ಇದು ಇರ್ತೈತಲ್ರಿ, ಇದೇನು ಹುಣ್ಸಿಕಾಯಿ ಪಲ್ಯ, ಅದನ್ನು ತೊಗೊಂಡೈತಿ. ಸಬ್ಬಸಿಗೆ ತೊಗೊಂಡೈತಿ. ಆಮೇಲೆ ಇದು ಚೆರಿ ಟೊಮೆಟೊ ತೊಗೊಂಡನಿ. ಮೆಂತ್ಯ ಪಲ್ಯ ಅಂತೂ ಭಾಳ ಮಸ್ತ್ ಐತಿ ನೋಡ್ರಿ. ಮೆಂತ್ಯ ಪಲ್ಯನೂ ಭಾಳ ಫ್ರೆಶ್ ಐತಿ. ಎಲ್ಲ ಐಟಮ್ಸು ಭಾಳ ಫ್ರೆಶ್ ಅದಾವ್ರಿ. ಪುಂಡಿ ಪಲ್ಯ ರೀ, ಇದು ಹಸಿ ಈರುಳ್ಳಿ, ಆಮೇಲೆ ಇದು ಕಿರ್ಸಾಲಿ ಪಲ್ಯ ರೀ, ಕೊತ್ತಂಬರಿ ಸೊಪ್ಪು, ಮತ್ತು ಇದು ಹಸಿ ಟೊಮೆಟೊ ರೀ, ಮೂಲಂಗಿ ಸೊಪ್ಪು ರೀ, ಅವನ್ನೆಲ್ಲ ತೊಗೊಂಡೈತಿ. ಈಗ ನೋಡ್ರಿ, ಮೆಂತ್ಯ ಪಲ್ಯ, ಇದು ಕಡ್ಲಿ ಪಲ್ಯ ನೋಡ್ರಿ ಎಷ್ಟು ಫ್ರೆಶ್ ಐತಿ. ಅವು ಮೂಲಂಗಿ, ಕಡ್ಲಿ ಪಲ್ಯ ಎಲ್ಲ ವೆರೈಟಿಗಳನ್ನ ನಿಮಗೆ ಎಷ್ಟು ಸಿಗ್ತಾವೆ ಸಾಧ್ಯ ಆಗ್ತೈತಿ. ಈಗ ಸೌತೆಕಾಯಿ ಒಳಗೆ ಒಂದು ದಪ್ಪ ಒಂದು ಸೌತೆಕಾಯಿ ಇರ್ತೈತಿ, ಒಂದು ಎಳೆ ಸೌತೆಕಾಯಿ ಇರ್ತೈತಿ. ಕ್ಯಾಪ್ಸಿಕಮ್ ಒಳಗೂ ಈ ಥರ ಒಂದು ಕ್ಯಾಪ್ಸಿಕಮ್ ಇರ್ತೈತಿ, ಇನ್ನೊಂದು ಥರ ಇರ್ತೈತಿ. ಈಗ ನೋಡ್ರಿ, ಸೋರೆಕಾಯಿ, ಎಲ್ಲ ಐಟಮ್ಸು ನಾನು ಏನು ಮಾಡೇನಂದ್ರೆ ಈಗ ಈ ಬಜ್ಜಿ ಪಲ್ಯಕ್ಕೆ ಹಾಕಿ ನಿಮಗೆ ತೋರ್ಸೇನಿ. ಭಾಳ ಮಸ್ತ್ ಇರ್ತೈತಿ. ನೀವು ಇದನ್ನು ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿ ಆ ಥರ ಒಂದು ಜೀವನದಾಗ ಒಂದು ಸಲ ಮಾಡ್ಕೊಂಡು ಆ ಥರ ಪಲ್ಯ ತಿನ್ನಿರಿ ಅಂತೇಳಿ ನಾ ಈ ವಿಡಿಯೋ ತೋರ್ಸಾಕ್ತೀನಿ. ನೋಡಿರಿ, ಇವು ಚೆರಿ ಟೊಮೆಟೊ ಎಷ್ಟು ಅದಾವು, ಎಷ್ಟು ಚಂದ ಬೆಳೆದಾರು. ಈಗ ನೋಡ್ರಿ, ಟೊಮೆಟೊದು ಎಷ್ಟು ಫ್ರೆಶ್ ಅದಾವೆ. ಇವು ಬದ್ನೆಕಾಯಿ ಅಂತಂದ್ರೆ ಹಣ್ಣು ಬದ್ನೆಕಾಯಿ ಬೇರೆ ರೀ, ತೊಂಡೆಕಾಯಿ, ಆಮೇಲೆ ಇದು ಅಂಬ್ರಿಕಾಯಿ ಒಳಗನೆ ಬೀನ್ಸ್ ಒಂದ್ರಿ, ಬೀನ್ಸ್ ಬೇರೆ, ಈ ಅವರೆಕಾಯಿ ಬೇರೆ, 2-3 ಥರ ಸಿಗ್ತೈತೆ ರೀ. ಹಿಂಗೆ ಇದನ್ನು ಏನೇನು ಸಿಗ್ತಾವೆ, ನಿಮಗೆ ಯಾವ್ಯಾವ ವೆರೈಟಿ ಸಿಗ್ತಾವೆ ಹಾಕಿ ಮಾಡಿ ನೋಡಿ. ನನಗೂ ಒಂದು ಸಲ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಅದನ್ನ ಹೆಂಗೆ ಎಂಜಾಯ್ ಮಾಡಿದ್ರೂ ಹೇಳ್ರಿ. ನೋಡ್ರಿ, ನಾ ಇದನ್ನ ಯಾಕೆ ಇಷ್ಟು ಡಿಟೇಲ್ ತೋರ್ಸಾಕ್ತಾನೆ ಅಂದ್ರೆ ವೆರೈಟಿ ಪಲ್ಯಗಳು, ವೆರೈಟಿ ಸೊಪ್ಪುಗಳು, ಕಾಯಿಗಳು ಇವೆಲ್ಲ ನೋಡಿ ಖುಷಿಯಾಗಿನ ನಾನು ಎಲ್ಲನೂ ನಿಮಗೆ ಡಿಟೇಲ್ ಆಗಿ ಹೆಂಗೆ ಮಾಡೇನಿ ಅನ್ನೋದು ಹೇಳಾಕತ್ತಾನೆ ರೀ. ನೀವು ಯಾವ ವೆರೈಟಿ ಸಿಗ್ತೈತೆ ಎಲ್ಲನೂ ಹಾಕ್ರಿ, ಅಷ್ಟು ಖುಷಿ ಆಗುತ್ತೆ, ಅಷ್ಟು ಟೇಸ್ಟೂ ಆಗಿರ್ತೈತೆ ಅದು. ಈಗ ನೋಡ್ರಿ, ಇವನ್ನೆಲ್ಲನೂ ಹಾಕೇನಿ ನಾನು. ಅಷ್ಟು ಸೊಪ್ಪುಗಳು, ಅಷ್ಟು ಕಾಯಿಗಳು, ಪಲ್ಯಗಳು ಎಲ್ಲವನ್ನು ನಾನು ಈಗ ಅವನ್ನೆಲ್ಲ ಸೋಸ್ಕೋಬೇಕಾಗ್ತದೆ ರೀ. ಅವನ್ನ ಕ್ಲೀನ್ ಮಾಡಿ ಹಾಕಬೇಕಾಗ್ತತಿ. ಈಗ ನೋಡ್ರಿ, ಎಷ್ಟು ವೆಜಿಟೇಬಲ್ಸು ನೋಡೋದ ಒಂದು ಕಣ್ಣಿಗೆ ಹಬ್ಬ. ಕಾಳುಗಳಾಗಲಿ, ವೆಜಿಟೇಬಲ್ಸ್ ಆಗಲಿ, ಒಂದೇ ಕಡೆ ನೋಡೋದ್ರಿಂತ ಅಷ್ಟು ಖುಷಿ ಆಗುತ್ತೆ ರೀ. ನಾನು ಈ ಪಲ್ಯ ಮಾಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನನಗಂತೂ. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡ್ರಿ ಅಂತೇಳಿ ಡಿಟೇಲಾಗಿ ತೋರ್ಸಾಕ್ತಾನೆ. ಈಗ ಬೇಳೆಗಳೂ ನೆನೆದವ್ರಿ, ಕಾಳುಗಳೂ ನೆನೆದವು. ಅವು ಎರಡನ್ನೂ ನಾನು ಈಗ ಬೇಳೆಗಳನ್ನು ಏನು ಮಾಡಿದ್ನಂದ್ರೆ ಮತ್ತೆ ನೀರು ಹಾಕಿ ತೊಳೆದ ಅವನ್ನ ಕ್ಲೀನ್ ಮಾಡ್ಕೊಳಕ್ತಾನೆ ರೀ ನೆನೆದಿಂದ. ಹಿಂಗಾಗಿ ಅವು ನೋಡ್ರಿ, ಅವು ಎಲ್ಲ ಬೇಳೆಗಳು ಈಗ ನೆನೆದಾಗೈತೆ ರೀ.
ಆಮೇಲೆ ಇವಕ್ಕೆ ಏನು ಮಾಡ್ಕೊಂಡೆ ಅಂದ್ರೆ ಸ್ವಲ್ಪ ಹಸಿ ಬಟಾಣಿ ಅದಾವಲ್ರಿ, ಈ ಬೇಳೆಗಳ ಜೋಡಿ ಇಟ್ಕೊಳಕ್ತಾನೆ. ಈಗ ಇವು ಸುಲ್ಗಾಯಿ ಇರ್ತಾರಲ್ರಿ, ಹಸಿ ಕಡಲೆ ಅವನ್ನ ತೊಗೊಂಡೇನ್ರಿ, ಅವನು ಇಲ್ಲೇ ಹಾಕೊಳಕ್ತಾನೆ. ನಾ ಸುಲಿದು ಇಟ್ಕೊಂಡಿದ್ದು ಇದ್ರೊಳಗೆ ನಾ ಕುದಿಸ್ಬೇಕು, ಬೇರೆ ಸಪ್ರೇಟಾಗೆ ಇವನ್ನ ಕುದಿಸ್ಬೇಕು ರೀ. ಅದಕ್ಕೆ ಇವನ್ನೆಲ್ಲನೂ ನಾನು ಹಾಕಿಟ್ಕೊಂಡೀನಿ. ಈಗ ನೋಡಿರಿ, ಈ ಕುಕ್ಕರ್ಗೆ ನಾನು ಇದನ್ನ ಸಪ್ರೇಟಾಗಿ ಹಾಕ್ಕೊಂಡು ಬೇಳೆ ಮತ್ತು ಅವು ವಟಾಣಿ ಕಾಳು, ಸುಲ್ಗಾಯಿ ಕಾಳು ಎಲ್ಲ ಕುದಿಸಾಕ್ತಾನೆ ರೀ. ಇದೊಂದು ಕುಕ್ಕರ್ಗೆ ಹಾಕಿ ಇದು ಒಂದು 2 ವಿಸಲ್ ಹೊಡೆದ್ರೆ ಅವು ಚೆಂದಂಗೆ ಕುದ್ದಿರ್ತಾವ್ರಿ, ಬೇಳೆ ಕಾಳುಗಳು ಇರೋದ್ರಿಂದ. ಈಗ ಕಾಳುಗಳನ್ನೆಲ್ಲನೂ ನಾನು ಏನು ಮಾಡಾಕ್ತಾನೆ, ಇವು ಎಲ್ಲ ನೋಡಿರಿ ಎಷ್ಟು ಚೆಂದಾಗ್ಯಾವ, ಎಷ್ಟು ವೆರೈಟಿ ಅದಾವು ನೋಡಿರಿ. ಇಷ್ಟೆಲ್ಲ ವೆರೈಟಿ ಕಾಳುಗಳನ್ನ ಎಲ್ಲನೂ ಒಂದು ಸಲ, ವರ್ಷಕ್ಕೆ ಒಂದು ಸಲ ಆದ್ರೆ ನಾವು ತಿಂದು ಸಂಭ್ರಮಿಸ್ಬೇಕ್ರಿ. ಅಂದ್ರೆ ಆ ಭೂಮಿ ತಾಯಿಗೂ ಖುಷಿ ಆಗ್ತೈತೆ ಅಂತೇಳಿ ಅಷ್ಟು ಒಂಥರ ವೆರೈಟಿಗಳು ಕಾಳುಗಳದಾವು. ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಸುಗ್ಗಿ ಕಾಲು ರೀ, ಇದು ಅಷ್ಟು ಸಂಭ್ರಮಿಸೋದು ನೋಡಿರಿ. ಈಗ ಕಬ್ಬೂ ಸಿಗ್ತಿರ್ತಾವೆ, ಈಗ ಇನ್ನೇನು ಎಲ್ಲನೂ ಈಗ ಸುಗ್ಗಿ ಕಾಲದಾಗ ಎಲ್ಲ ಐಟಮ್ಸು ಸಿಗ್ತಿರ್ತಾವೆ ನೋಡಿರಿ. ಈಗ ಇವನ್ನೆಲ್ಲ ಕಾಳುಗಳನ್ನು ನಾನು ತೊಳೆದು ಮತ್ತು ನೆನೆಕಿದ್ದನ್ನ ಕಾಳುಗಳನ್ನ ತೊಳೆದು ಈಗ ಕುಕ್ಕರ್ಗೆ ಹಾಕ್ಕೊಂಡು ಅವನ್ನ ಕುದಿಸ್ಬೇಕು ನೋಡಿರಿ. ಈಗ ಎಲ್ಲ ಎಷ್ಟು ಚಂದ ನೆಂದಾವೆ ವೆರೈಟಿ ಕಾಳು. ಮತ್ತು ಇವನ್ನ ಏನು ಮಾಡಾಕ್ತಾನಂದ್ರೆ ರೀ, ನೆನೆದಿಂದ ಇದ್ರೊಳಗಿಂದೆಲ್ಲ ನೀರು ತೆಗೆದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಬೇಕ್ರಿ ಇವನ್ನ. ಈಗ ಬೇಳೆ ಕಾಳುಗಳನ್ನು ಕುಕ್ಕರ್ಗೆ ಹಾಕ್ಕೊಂಡೆ ನಾನು. ಇವನ್ನೂ ನಾನು ಏನು ಮಾಡ್ತೀನಂದ್ರೆ ಈಗ ಕುಕ್ಕರ್ಗೆ ಹಾಕಿ ಬೇಯಿಸ್ತೀನಿ ನೋಡಿರಿ. ಕಾಳುಗಳು ಎಷ್ಟು ಚಂದ ನೆಂದಾವು, ಎಲ್ಲ ಎಷ್ಟು ವೆರೈಟಿ ಅದಾವು. ಎಷ್ಟು ಖುಷಿ ಆಗುತ್ತಂದ್ರೆ ಎಲ್ಲ ವೆರೈಟಿ ಕಾಳುಗಳು ನೋಡೋಣ ಭಾಳ ಖುಷಿ ಆಗುತ್ತೆ ರೀ ನೋಡಿರಿ. ಈಗ ಇವನ್ನೆಲ್ಲನೂ ಹಾಕ್ಕೊಳಕ್ತಾನೆ ನಾನು ಈ ಕುಕ್ಕರ್ಗೆ ಹಾಕಿ ಇವನ್ನ ಬೇರೆ ಕುದಿಸ್ಕೊಳಕ್ತಾನೆ. ಕಾಳನ್ನು ಬೇರೆ ಕುದಿಸಾಕ್ತಾನೆ ರೀ, ಬೇಳೆನೂ ಬೇರೆ ಕುದಿಸಾಕ್ತಾನೆ. ಈಗ ನೋಡಿರಿ ಅಷ್ಟು ಕಾಳುಗಳನ್ನ ಇದಕ್ಕೆ ಕುಕ್ಕರ್ನಾಗ ಮತ್ತೊಂದು ಸಲ ಕ್ಲೀನ್ ಮಾಡಿ ತೊಳೆದು ಹಾಕ್ಕೊಳಕ್ತಾನೆ ರೀ. ಎಲ್ಲ ಕಾಳುಗಳನ್ನು ಇದ್ರೊಳಗೆ ಹಾಕ್ಕೊಂಡು ಕುಕ್ಕರ ಇವು ಕಾಳುಗಳನ್ನು ಒಂದು 4 ವಿಸಲ್ ಹೊಡಿಸಿ ತೆಗೆದ್ಬಿಟ್ರಿ. ಅಂದ್ರೆ ಎಲ್ಲ ಕಾಳುಗಳನ್ನು ಬೆಂದಿರ್ತಾವೆ. ಈಗ ನೋಡಿರಿ ಇದನ್ನು ಕುಕ್ಕರ್ ಒಂದು 4 ವಿಸಲ್ ಹೊಡಿಸಿ ತೆಗೆದ್ಬಿಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಅಂದ್ರೆ ರೀ, ನಾನು ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ಹಸಿ ಮೆಣಸಿನ್ಕಾಯಿಗಳನ್ನ ಒಂದು ಕುಟ್ಟಾಣಿ ಒಳಗೆ ಹಾಕಿ ಅದನ್ನು ಮತ್ತು ಇದು ಅಲ್ಲ, ಹಸಿ ಅಲ್ಲ, ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ನಾ ಕಲ್ಲುಪ್ಪು ಹಾಕ್ಕೊಳಕ್ತಾನೆ ಇಲ್ಲೇ, ಇದು ಅಂದ್ರೆ ಟೇಸ್ಟ್ ಬರ್ತೈತೆ ಅಂಥೇಳಿ ಈ ಕಲ್ಲುಪ್ಪ, ಇದು ಅಲ್ಲ ಮತ್ತು ಇದನ್ನು ಮೆಣಸಿನ್ಕಾಯಿ ಎಲ್ಲನೂ ನಾನು ಈ ಕಲ್ಲಾಗ ಹಾಕಿ ಕುಟ್ಕೊಳಕ್ತಾನೆ ರೀ. ಈ ಪೇಸ್ಟನ್ನು ಅದಕ್ಕೆ ಒಗ್ಗರಣೆಗೆ ಹಾಕೋಬೇಕಾಕತ್ತೆ. ಅದಕ್ಕೆ ನಾನು ಇದನ್ನ ಪೇಸ್ಟ್ ಮಾಡ್ಕೊಳಕ್ತಾನೆ. ಇದನ್ನೆಲ್ಲ ಚಂದಂಗೆ ಇದನ್ನ ಕಲ್ಲಾಗ ಕುಟ್ಕೊಂಡು ಈ ಖಾರ ಇಟ್ಕೋಬೇಕ್ರಿ. ಆಮೇಲೆ ಎಲ್ಲನೂ ನಾವು ಈಗ ಸೊಪ್ಪುಗಳನ್ನಾಗಲಿ ಇದನ್ನಾಗಲಿ ನಾವು ಯಾಕೆ ಒಂದೊಂದಾಗಿ ಡಿಟೇಲಾಗಿ ತೋರ್ಸಾಕ್ತಾನೆ ಅಂದ್ರೆ ರೀ, ಮಾಡೋಕೆ ಈಸಿ ಆಗಲಿ. ಮತ್ತು ಯಾವ ಟೈಪ್ ವೆರೈಟಿ ಪಲ್ಯಗಳಿರ್ತಾವೆ, ಕೆಲವೊಬ್ಬರಿಗೆ ಯಾವ ಪಲ್ಯ ಎಲ್ಲೆಲ್ಲಿ ಈ ಕಡೆ ಬೆಳೆಯುವಂಥ ಪಲ್ಯ ಬೇರೆ ಕಡೆ ಬೆಳೀತಿರೋದಿಲ್ಲ ರೀ. ಒಂದೊಂದು ಕಡೆ ಒಂದೊಂದು ಥರ ಐಟಮ್ಸ್ ಬೆಳೀತಿರ್ತಾರೋ. ಅದಕ್ಕೆ ಇದ್ರದ್ದೆಲ್ಲ ಮಾತು ಗೊತ್ತಾಗ್ಲತ್ತ ಹೇಳಿನ ನಾ ಇಷ್ಟೆಲ್ಲ ವೆರೈಟಿ ಪಲ್ಯಗಳಾಗಲಿ ಕಾಯಿಗಳನ್ನಾಗಲಿ ತೋರ್ಸಾಕ್ತಾನೆ. ಮತ್ತು ಮಸ್ತ್ ಇರ್ತೈತಿ, ನೀವು ಒಂದು ಸಲ ಇದನ್ನ ಎಂಜಾಯ್ ಮಾಡಬೇಕಂತ ಹೇಳಿನೇ ನಾ ತೋರ್ಸಾಕ್ತಾನೆ ನೋಡಿರಿ. ಇದಕ್ಕೆ ಎಲ್ಲ ಖಾರ ನಾನು ಹಸಿ ಖಾರವನ್ನು ಕುಟ್ಟಿಟ್ಕೊಂಡೇನಿ ರೀ, ಅದಕ್ಕೆ ಹಾಕಾಕತ್ತೇಳಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇದನ್ನು ನಾನು ಈಗ ನೋಡಿರಿ ಬೆಂಡೆಕಾಯಿಗಳನ್ನ ಸಣ್ಣಗೆ ಕಟ್ ಮಾಡ್ಕೊಂಡೇನಿ. ಇವೇನು ಚೆರಿ ಟೊಮೆಟೊ ಇರ್ತಾವಲ್ರಿ ಅವನ್ನೆಲ್ಲ ತೊಗೊಂಡೇನಿ. ಇದೇನು ಕ್ಯಾಬೇಜ್ ಪಲ್ಯ ರೀ, ಕ್ಯಾಬೇಜನ್ನು ನಾನು ಇಲ್ಲೇ ಈಗ ನೋಡಿರಿ ಇಷ್ಟೆಲ್ಲ ವೆರೈಟಿ ಪಲ್ಯಗಳನ್ನ ನಾ ಕಟ್ ಮಾಡೋದು ಅದು ತೊಗೊಂಡ್ರೆ ಲಾಂಗ್ ಆಗುತ್ತೆ ಅಂಥೇಳಿ ವಿಡಿಯೋ ಅದಕ್ಕೆ ತೊಗೊಂಡಿಲ್ರಿ. ಈ ಹಣ್ಣು ಬದ್ನಿಕಾಯಿ ಕಟ್ ಮಾಡ್ಕೊಂಡೈತಿ, ಹಸಿ ಬದ್ನಿಕಾಯಿ, ಹಣ್ಣು ಬದ್ನಿಕಾಯಿ, ಇದು ಇದು ಫ್ಲವರ್ ರೀ. ಮತ್ತು ಆಮೇಲೆ ಕ್ಯಾಪ್ಸಿಕಮ್ಮ, ಈ ಕ್ಯಾಪ್ಸಿಕಮ್ ಬೇರೆ, ಅದು ಬೇರೆ, ಸೌತೆಕಾಯಿ ದಪ್ಪಂದು ಬೇರೆ, ಇದ್ರದ್ದು ಬೇರೆ ರೀ. ಈಗ ನೋಡಿರಿ ಇದು ಬಾರೆ ಹಣ್ಣು, ಇದು ಒಂದು ಹುಣಸೆ ಹಣ್ಣು ಅಂತ ಹೇಳ್ತಿದ್ನಲ್ರಿ, ಹಸಿದು ಒಂದು ಐತ್ರಿ, ಅದು ಹಣ್ಣಾಗಿದ್ದು ಒಂದು ಬಾರೆ ಹಣ್ಣು ರೀ. ಇದು ಇಷ್ಟಿಷ್ಟ ನೋಡಿರಿ ಎಷ್ಟು ತೊಗೊಂಡೇನಿ ನೋಡ್ರಿ ನಾ. ಇದು ಕ್ವಾಂಟಿಟಿ ಭಾಳ ಕಡಿಮೆ ತೊಗೊಂಡೇನಿ. ಈಗ ನೋಡಿರಿ ಸೌತೆಕಾಯಿ, ಒಂದು 4 ಬಟಾಟಿ, ಗೆಣಸು, ಮತ್ತು ಆಮೇಲೆ ಪೇರು, ಒಂದಿಷ್ಟು ನಾನು ಹಾಗಲಕಾಯಿ ನೋಡಿರಿ ಎಷ್ಟು ಒಂದು ಸಣ್ಣ ಇದು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಹಾಗಲಕಾಯಿ ನೋಡಿರಿ ಒಂದು 2 ಪೀಸ್ ಹಾಗಲಕಾಯಿ ತೊಗೊಂಡೇನಿ. ಎಲ್ಲ ವೆರೈಟಿ ಬರಲಿ ಅಂತ ಹೇಳೇನ ನಾ ಇವನ್ನೆಲ್ಲ ತೊಗೊಂಡೇನಿ ರೀ. ಬೆಳ್ಳುಳ್ಳಿ ತೊಗೊಂಡೇನಿ, ಹಾಗಲಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ, ಇವೆಲ್ಲ ನೋಡಿರಿ ಸೊಪ್ಪುಗಳನ್ನೆಲ್ಲ ತೊಗೊಂಡೇನಿ. ಅವನ್ನ ತೋರ್ಸಾಕ್ತಾನೆ ನಿಮ್ಗೆ ಯಾವ್ಯಾವ ಅಂಥೇಳಿ. ಈಗ ಇದೈತಲ್ರಿ ಬೆಂಡೆಕಾಯಿನ ಒಂದು 4 ಹೋಳು, ಮತ್ತು ಇದ್ರದ್ದು ಯಾವುದಿದು ಹುಣಸಿಕೆ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಇಟ್ಕೊಂಡೇನಿ ರೀ. ಎಲ್ಲ ಯಾವುದೂ ಬಿಟ್ಟಿಲ್ಲ ರೀ, ಒಂದೊಂದು ವೆರೈಟಿ ಪಲ್ಯಗಳನ್ನ. ಈಗ ನೋಡಿರಿ ಇದು ಕಿರ್ಸಾಲಿ ಸೊಪ್ಪು, ಇದು ಕಿರ್ಸಾಲಿ ಸೊಪ್ಪನ್ನು ತೊಗೊಂಡೈತಿ. ಆಮೇಲೆ ಇಲ್ಲಿ 2 ಥರದ ಸೊಪ್ಪು ಅದಾವೆ ನೋಡಿರಿ, ಕಡ್ಲಿ ಪಲ್ಯ, ಕುಶುಬಿ ಪಲ್ಯ ರೀ.
ಇವೆರಡು ಜೊತೆನೇ ಇರ್ತಾವೆ, ಜೊತೆನೇ ತೊಗೊಂಡೈತೆ ಮತ್ತು ಆಮೇಲೆ ಮೆಂತ್ಯ ಪಲ್ಯ ತೊಗೊಂಡನಿ. ಇವೆಲ್ಲ ಸೊಪ್ಪುಗಳ ಬಗ್ಗೆ ಐಡಿಯಾನು ಬರ್ತೈತೆ ಮತ್ತು ಅಷ್ಟು ಊಟನೂ ಮಾಡ್ತೇವೆ ನಾವು. ನೋಡಿರಿ ಬೀನ್ಸ್ ಒಳಗೆ ಬೀನ್ಸೂ ಅದಾವ್ರಿ, ಇಲ್ಲಿ ಅಂಬ್ರಿಕಾಯಿನ ಅಂಥೇಳಿ ಅವನು ಅದಾವೆ, ಮೂಲಂಗಿನೂ ಅದಾವೆ. ಇವು ಬೇರೆ ರೀ, ಇವು ಬೇರೆ. 3 ಥರದ ವೆರೈಟಿ ಅದಾವೆ ನೋಡಿರಿ ಇಲ್ಲಿ. ಬೀನ್ಸ ಮತ್ತು ಅಂಬ್ರಿಕಾಯಿ, ಇವು ಮೂಲಂಗಿ ಕಾಯಿ. ಇವು ನೋಡಿರಿ, ಇವನು ಮೂಲಂಗಿ ಕಾಯಿ ತೋರ್ಸಾಕ್ತಾನೆ. ಇಷ್ಟು ಚಂದ ವೆರೈಟಿ ಇದು. ಇವೆಲ್ಲ ಸುಗ್ಗಿ ಕಾಲದಾಗ ಸಿಗ್ತಾವಂದ್ರೆ ಒಂದೇ ಸಲಕ್ಕೆ ಸಿಗೋದು ಹೇಳ್ರಿ ಇವೆಲ್ಲ. ಅಷ್ಟು ಖುಷಿ ಆಗುತ್ತೆ. ಈಗ ನೋಡಿರಿ ಮೂಲಂಗಿ ಸೊಪ್ಪು ಇರ್ತೈತಲ್ರಿ, ಅದನ್ನು ತೊಗೊಂಡೇನಿ. ಈಗ ಇದು ಪಾಲಕ್ ಸೊಪ್ಪು ತೊಗೊಂಡೈತಿ. ಎಲ್ಲನೂ ನಾನು ಇನ್ನೂ ಸೋಸೋದೆಲ್ಲ ತೊಗೊಂಡಿಲ್ಲ, ನಿಮ್ಗೆ ಅಷ್ಟು ಎಲ್ಲ ಸೋಸ್ಕೊಂಡು ಇಟ್ಕೊಂಡೈತಿ. ಈಗ ಇಷ್ಟಿಷ್ಟ ಕ್ವಾಂಟಿಟಿ ಭಾಳ ಇಲ್ಲರಿ. ಪುಂಡಿ ಪಲ್ಯ ಅದು, ಇದು ರಾಜಗಿರಿ ಸೊಪ್ಪು, ಇದು ಸಬ್ಬಸಿಗೆ ಸೊಪ್ಪು, ಮತ್ತು ಇದು ಕರಿಬೇವು, ಈರುಳ್ಳಿ ತಪ್ಪಲ, ಆಮೇಲೆ ಇದು ಕೆಂಪು ರಾಜಗಿರಿ ರೀ. ಆಮೇಲೆ ಇವು ಗಜ್ರಿ ಮತ್ತು ಕ್ಯಾಪ್ಸಿಕಮ್ಮು, ಹಸಿ ಟೊಮೆಟೊ, ಹಣ್ಣು ಟೊಮೆಟೊ ಅದಾವ್ರಿ. ಎಲ್ಲನೂ ಅದಾವೆ. ಈರುಳ್ಳಿ ಅದಾವ್ರಿ, ಗಜ್ರಿ ಅದಾವೆ. ಎಲ್ಲನೂ ಯಾವುದೂ ಬಿಟ್ಟಿಲ್ರಿ ಇದ್ರೊಳಗೆ, ಎಲ್ಲನೂ ಹಾಕಿವು. ಅದಕ್ಕೆ ನಾನು ಇನ್ನು ನೋಡಿ ಇವು ವಟಾಣಿ ಕಾಳು, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡೈತಿ. ಇದು ನೋಡಿರಿ ದಪ್ಪ ಸೌತೆಕಾಯಿ ಬೇರೆ, ಸಣ್ಣ ಸೌತೆಕಾಯಿ. ಆಮೇಲೆ ಹಣ್ಣು ಬದ್ನಿಕಾಯಿ ಬೇರೆ, ಈ ಬದ್ನಿಕಾಯಿ ಬೇರೆ. ಇಲ್ಲೊಂದು ಇದು ನೋಡ್ರಿ ಇದು ಹಸಿರು ಬದ್ನಿಕಾಯಿ ಬೆಳೆದು ಹೇಳ್ರಿ. ಅದು ಭೂಮಿ ತಾಯಿ ನಮಗೆ ಇಷ್ಟೆಲ್ಲ ಕೊಡೋದು ನೋಡ್ರಿ. ಈಗ ಕಪ್ಪು ಬದ್ನಿಕಾಯಿ, ಆಮೇಲೆ ಹಣ್ಣು ಬದ್ನಿಕಾಯಿ, ಆಮೇಲೆ ಹಸಿ ಶುಂಠಿ ತೊಗೊಂಡು. ಇದು ದಪ್ಪ ಸೌತೆಕಾಯಿ ರೀ, ದಪ್ಪ ಅಂದೈತೆ ನೋಡ್ರಿ ಅದು ಸೌತೆಕಾಯಿ. ಇದು ಎಳಿದೈತೆ. ಎಷ್ಟು ವೆರೈಟಿ ಇರ್ತಾವೆ ನೋಡ್ರಿ. ಅದ್ರ ಟೇಸ್ಟೇ ಬೇರೆ ರೀ, ಇದ್ರ ಟೇಸ್ಟೇ ಬೇರೆ. ಈಗ ನಾನು ಎಲ್ಲ ಸೊಪ್ಪುಗಳನ್ನು ಒಂದೇ ಕಡೆ ಹಾಕಿ ತೊಳ್ಕೊಳಕ್ತಾನೆ ರೀ. ಮೊದಲು ಬೇರೆ ಬೇರೆ ತೊಳ್ಕೊಳಕ್ತಿದ್ದೆ, ಅದು ಕೈಗೆ ಸಿಗೋಲ್ದ್ರಿ, ಯಾಕಂದ್ರೆ ಕ್ವಾಂಟಿಟಿ ಕಡಿಮೆ ಐತಿ. ಈಗ ನೋಡ್ರಿ ಒಂದೇ ಕಡೆ ಹಾಕಿ ನಾನು ತೊಳ್ಕೊಳಕ್ತಾನೆ. ಹಸಿರಂದು, ಕೆಂಪಂದು, ರಾಜಗಿರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪು, ಮತ್ತು ಅದೇನು ಮೂಲಂಗಿ ಸೊಪ್ಪು ಎಲ್ಲನೂ ನೋಡ್ರಿ. ಇದು ಮೆಂತ್ಯ ಪಲ್ಯ ಹಾಕಿದ್ದೆ. ಇವೆಲ್ಲ ಸೊಪ್ಪುಗಳು ನೋಡ್ರಿ. ಇದು ಕುಶುಬಿ ಪಲ್ಯ, ಕಡ್ಲೆ ಪಲ್ಯ, ಯಾವ್ದು ಸೊಪ್ಪಿಲ್ಲ ಎಲ್ಲ ಸೊಪ್ಪುಗಳ್ನು ಒಂದೇ ಕಡೆ ಹಾಕಿ ತೊಳ್ಕೊಳಕ್ತಾನೆ ರೀ. ಯಾಕಂದ್ರೆ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಅದು ಕೈಗೆ ಸಿಗೋಲ್ದು. ಭಾಳಷ್ಟು ನೀರು ತೊಗೊಂಡನಿ. ಅದಕ್ಕೆ ಈಗ ಹುಣ್ಸಿಕಾಯಿ ಸೊಪ್ಪು ಒಂದಿಷ್ಟು ಹಾಕೊಳಕ್ತಾನೆ ರೀ, ಪುದೀನ ಹಾಕೊಳಕ್ತಾನೆ. ಎಷ್ಟು ಥರ ಸೊಪ್ಪು ಅದಾವೆ ನೋಡ್ರಿ. ಎಷ್ಟು ನಿಮಗೂ ಸಿಕ್ಕರೆ ಎಷ್ಟು ವೆರೈಟಿ ಸಿಗ್ತಾವೆ ಹಾಕಿ ಮಾಡಿರಿ. ಇದು ನೋಡ್ರಿ ಕಿರ್ಸಾಲಿ ಸೊಪ್ಪು ಅತ್ತಾರಲ್ರಿ, ಕಿರಿಕ್ಷನ್ ಸೊಪ್ಪು. ಹಿಂಗೆ ಎಲ್ಲ ವೆರೈಟೀಸೂ ಮಕ್ಕಳಿಗೂ ಗೊತ್ತಾಗ್ತಾವೆ. ಅಷ್ಟೆಲ್ಲ ಐಟಮ್ ಊಟ ಮಾಡ್ದಂಗೂ ಆಗ್ತತಿ. ಭೂಮಿ ತಾಯಿಗೂ ಖುಷಿ ಆಗ್ತಿರ್ಬೋದು ಅನ್ನಿಸ್ತದೆ ನಂಗೆ. ಯಾಕಂದ್ರೆ ಎಷ್ಟು ಎಂಜಾಯ್ ಮಾಡಿ ನಾನು ಬೆಳೆದಿದ್ದನ್ನು ತಿಂತಾರಪ್ಪ, ಅದನ್ನು ಕೊಟ್ಟಿದ್ದನ್ನು ಅಂತೇಳಿ ಅಷ್ಟು ಖುಷಿ ಆಗುತ್ತೆ ರೀ. ನೋಡಿರಿ ಈಗ ಇನ್ನಷ್ಟು ನಾನು ಸೊಪ್ಪುಗಳನ್ನ ಎಲ್ಲ ತೊಳೆದ ಒಂದ್ರಾಗ ಇಟ್ಕೊಳಕ್ತಾನೆ, ಕ್ಲೀನಾಗಿ ತೊಳೆದ. ಅವನ್ನ ಮೊದಲು ಒಂದು ಸ್ವಲ್ಪ ತೊಳ್ಕೊಬೇಕು ರೀ, ಆಮೇಲೆ ಈಗ ಒಂದು ಸ್ವಲ್ಪ ತೊಳ್ಕೊಬೇಕು. ಅವು ಎಲ್ಲ ಹಿಂಗೆ ಸೊಪ್ಪಿನ ಸೂಡನ್ನು ತಂದು ನೀರಾಗ ಹಾಕಿನ ಎದ್ದು ತೆಗೆದು ಬಿಡ್ಬೇಕ್ರಿ ಅವನು. ಈಗ ನೋಡಿರಿ ಎಷ್ಟು ಚೆಂದಾಗ ಇವು ಎರಡೂ ಕುದಿಯಾಕತ್ತಾವ್ರಿ ಕಾಳುಗಳು. ಈ ಕಡೆ ಬೇಳೆ, ಈ ಕಡೆ ಕಾಳು, ಎರಡನ್ನೂ ನಾನು ಕುದ್ದಿದ್ದು ತೋರಿಸ್ತೀನಿ ನಿಮ್ಗೆ. ಎರಡು ಕುದಿಸಿ ಆಮೇಲೆ ಇದನ್ನು ಪಲ್ಯ ಮಾಡಬೇಕಾಗ್ತತಿ. ಪಲ್ಯ ಮಾಡೋದನ್ನು ನಾನು ಡಿಟೇಲಾಗಿ ತೋರಿಸ್ನು, ನೀವು ಸ್ಕಿಪ್ ಮಾಡ್ಲಾರ್ದ ನೋಡಿರಿ, ಮರಿಬೇಡ್ರಿ. ಈಗ ನೋಡಿರಿ ಕಾಳುಗಳು ಎಷ್ಟು ಚಂದ ಕುದ್ದವು. ಅಷ್ಟು ಏನು ನಾನು ಕಾಳು ತೋರಿಸಿದ್ನಲ್ರಿ, ಅವನ್ನೆಲ್ಲ ಒಂದು 4 ವಿಸಲ್ ಹೊಡಿಸಿ ನಾನು ಇವನ್ನ ಕಾಳುಗಳನ್ನ ಕುದಿಸಿಟ್ಕೊಂಡನಿ. ಇವನೇನು ಬೇಳೆಕಾಳು ಜೋಡಿ ಹಾಕಿದ್ನಲ್ರಿ, ಬೇಳೆ ಜೋಡಿ ಅವನು ಕುದ್ದವ್ರಿ. ಆಮೇಲೆ ಈಗ ಏನು ಮಾಡ್ಬೇಕಂದ್ರೆ ಮತ್ತೊಂದು ಕುಕ್ಕರ್ನಾಗ ಇವೇನು ಕಾಯಿಗಳನ್ನೇನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಕ್ಯಾಪ್ಸಿಕಮ್ಮು, ಗಜ್ರಿ, ಆಮೇಲೆ ಈ ಟೊಮೆಟೊ, ಹಸಿ ಟೊಮೆಟೊ, ಹಣ್ಣು ಟೊಮೆಟೊ ಎಲ್ಲನೂ ಹಾಕಾಕತ್ತಾನೆ ನೋಡ್ರಿ ಈ ಕುಕ್ಕರ್ನಾಗ. ಅಷ್ಟು ಇದ್ರಾಗ ನಾ ಹಾಕಿಬಿಡೋದ್ರಿ, ಒಂದು ಸಲಕ್ಕೆ ಕುದಿಸ್ಬಿಡೋದು ನೋಡ್ರಿ. ಈಗ ವಟಾಣಿ ಕಾಳು ಮತ್ತು ಅದೇನು ಈರುಳ್ಳಿ ಸೊಪ್ಪು, ಅವೇನು ಬೀನ್ಸು ಅಂಥವೆಲ್ಲನೂ ಹಾಕೊಳಕ್ತಾನೆ ರೀ. ಏನೇನು ನಾ ಕಟ್ ಮಾಡಿ ಇಟ್ಕೊಂಡನಿ ಎಲ್ಲನೂ. ಈಗ ಸೊಪ್ಪುಗಳು ಅಷ್ಟು ಏನು ತೊಳೆದು ಇಟ್ಕೊಂಡಿದ್ನಲ್ರಿ ಅವನು ಹಾಕೇನಿ, ಚೆರಿ ಟೊಮೆಟೊ ಹಾಕೇನಿ, ಎಲ್ಲನೂ ಹಾಕೊಳಕ್ತಾನೆ ರೀ. ಒಂದೇ ಕುಕ್ಕರ್ಕನ ಹಾಕಿ ಇದು ಸ್ಟೀಮ್ ಇದು ಆಗೋಣ ತಾನ ಒಳಗೆ ಹೋಗ್ತತ್ರಿ. ಅದಕ್ಕೆ ಇದು ತುಂಬಾಕತ್ತೈತೆ ಅಂದ್ರೆ ಎಷ್ಟು ಸೊಪ್ಪುಗಳದಾವೆ. ಇಷ್ಟಿಷ್ಟ ಕ್ವಾಂಟಿಟಿ ತೊಗೊಂಡ್ರೆ ಇಷ್ಟ ಆಗೈತೆ ರೀ ಇದು. ನೋಡಿರಿ ಕ್ವಾಂಟಿಟಿ ನಿಮ್ಗೆ ಗೊತ್ತೈತಿ ಎಷ್ಟೆಷ್ಟು ತೊಗೊಂಡ್ರಿ. ಒಂದೊಂದು 4 ಪೀಸ್ ತೊಗೊಂಡ್ರೆ ಇಷ್ಟ ಆಗೈತೆ ಇದು. ಅದು ಪಲ್ಯನೂ ಭಾಳ ಆಗಿಬಿಡ್ತೈತೆ, ಅದನ್ನು ನೋಡಿ ಮಾಡಿರಿ ನೀವು ಆದರೂ. ಈಗ ನೋಡಿರಿ ಕ್ಯಾಪ್ಸಿಕಮ್ಮು ಮತ್ತು ಅವು ಏನು ಫ್ಲವರು, ಬದ್ನಿಕಾಯಿ ಎಲ್ಲನೂ ಹಾಕೇನಿ. ಮೆಣಸಿನ್ಕಾಯಿ ಯಾವ್ದು ಹಾಕಿಲ್ಲ ಹೇಳ್ರಿ, ಎಲ್ಲನೂ ಹಾಕೇನಿ ಇದ್ರೊಳಗೆ. ಬಾರಿಕಾಯಿ, ಬಾರಿ ಹಣ್ಣು, ಹುಣಸೆ ಹಣ್ಣು, ಅದೇನು ಇದು ಹಾಗಲಕಾಯಿ ರೀ, ಎಲ್ಲ ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲನೂ ಹಾಕೈತಿ ಇದ್ರೊಳಗೆ. ಎಲ್ಲ ಸೊಪ್ಪುಗಳು ಎಲ್ಲ ಕಾಯಿಗಳು ಹಾಕಿ ನೀರು ಹಾಕಿಬಿಡ್ಬೇಕ್ರಿ. ಅದು ಕಾಯಿ ಸೊಪ್ಪುಗಳನ್ನೆಲ್ಲ ಹಾಕಿ ಕುಕ್ಕರ್ ಮುಚ್ಚಿ ಒಂದು 2 ವಿಸಲ್ ಹೊಡಿಸಿದ್ರೆ ಇದನ್ನು ಎಲ್ಲನೂ ಐಟಮ್ಸ ನೋಡಿರಿ. ಈಗ ಕುಕ್ಕರ್ನಾಗ ಇದನ್ನ ಮುಚ್ಚಾಕೆ ಬರೋಲ್ದಾಗೈತೆ, ಅದ್ರ ಒಳಗೆ ಹೋಗ್ತತ್ರಿ. ಈಗ
ಈಗೆಲ್ಲ ನೀರು ಹಾಕಿ ಅದಕ್ಕೆ ಕುದ್ಸಾಕಿಟ್ಟನೆ. ಆಮೇಲೆ ಒಂದು ಪಾತ್ರೆಗೆ ನಾವು ಏನು ಮಾಡ್ಬೇಕಂದ್ರೆ ಎಣ್ಣೆ ಹಾಕ್ಕೊಳಕ್ತಾನೆ ರೀ. ಇಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಅದನ್ನೀಗ ಒಗ್ಗರಣೆ ಹಾಕೋಬೇಕಲ್ರಿ. ಎಲ್ಲಾನು ಐಟಮ್ ಹಾಕಿ ಒಂದ ಕಡೆ ಸೇರಿಸಿ ಬಜ್ಜಿ ಪಲ್ಯ ಐತಾರ್ರಿ ಅದಕ್ಕೆ ಅದನ್ನು ಮಾಡಾಕತ್ತಾನೆ. ಈಗ ಸಂಕ್ರಾಂತಿ ವಿಶೇಷ ಇದು. ಒಟ್ಟು ಮರಿಲಾರ್ದ ಜೀವನದಾಗ ಒಂದು ಸಲ ಮಾಡಿ ನೋಡ್ರಿ ನೀವು, ಅಷ್ಟು ಟೇಸ್ಟ್ ಅಂತ ಪಲ್ಯ ಇದು. ಈಗ ನೋಡ್ರಿ ಅವಕ್ಕೆಲ್ಲಾನು ಈರುಳ್ಳಿ ಹಾಕೊಳಕ್ತಾನೆ. ಇನ್ನು ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲ ಹಾಕೊಂಡೇನ್ರಿ. ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ಕೋಬೇಕು. ಮತ್ತು ಈಗ ಅರ್ಶಿಣ ಪುಡಿನೂ ಸ್ವಲ್ಪ ಹಾಕೊಳಕ್ತಾನೆ. ಆಮೇಲೆ ಇದೇನು ಪೇಸ್ಟ್ ಐತಲ್ರಿ, ಹಸಿಮೆಣ್ಸಿಕಾಯಿ ಪೇಸ್ಟ್ ಏನು ಕಲ್ಲ ಕುಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕೊಳಕ್ತಾನೆ. ನಿಮ್ಮ ಖಾರ ನೋಡಿ ಹಾಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಈ ಪೇಸ್ಟನ್ನು ನಾನು ಇದಕ್ಕೆ ಹಾಕೊಳಕ್ತಾನೆ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ, ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ ನೋಡಿ ಹಾಕ್ರಿ. ಆಮೇಲೆ ಈಗ ನೋಡ್ರಿ ಇವು ವಟಾಣಿ ಕಾಳು ಮತ್ತು ಬೇಳೆ ಕಾಳುಗಳನ್ನ ಕುದಿಸಿದ್ದನ್ನು ನಾ ತೋರ್ಸಾಕ್ತೀನಿ. ಈಗ ನೋಡ್ರಿ ಇವೆಲ್ಲ ಹಾಕಿದ್ನಲ್ರಿ ಕಾಯಿಪಲ್ಯಗಳನ್ನ, ಕಾಯಿ ಮತ್ತು ಸೊಪ್ಪುಗಳನ್ನ ಹಾಕಿದ್ದು ಅದು ಎಲ್ಲ ಕುದ್ದಾಗೈತಿ. ಈಗ ಇದನ್ನ ನಾವು ಏನು ಮಾಡ್ಬೇಕಂದ್ರೆ ಒಂದು ಕಡ್ಗೋಲ್ ತೊಗೊಂಡರಾಗಲಿ ಒಂದು ಸ್ಪೂನ್ ತೊಗೊಂಡರಾಗಲಿ ಅದನ್ನ ಮುಗಿಚ್ದಂಗೆ ಮಾಡ್ಬೇಕ್ರಿ ಅದನ್ನೆಲ್ಲ. ನೋಡ್ರಿ ಈಗ ಇದನ್ನೆಲ್ಲನೂ ಎಲ್ಲದು ಹಿಂಗೆ ಕುಡ್ಕೋಬೇಕು, ಸೊಪ್ಪು ಕಾಯಿ ಅದು ಎಲ್ಲ ಆ ಟೈಪ ನಾವು ಇದನ್ನ ಮುಗಿಚ್ದಂಗೆ ಮಾಡ್ಬೇಕ್ರಿ. ಈಗ ನೋಡ್ರಿ ಇವು ಎಷ್ಟು ವೆರೈಟಿ ಅದಾವೆ ನೋಡ್ರಿ. ಎಲ್ಲನೂ ಗಜ್ರಿ ಎಲ್ಲ ಕುದ್ದವ್ರಿ ಇದ್ರೊಳಗೆ. ಇವನ್ನ ಏನು ಮಾಡ್ಬೇಕಂತಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇರಲಿಲ್ಲ ಅಂದ್ರೆ ನೀರು ಹಾಕ್ಕೊಳ್ಳಿಲ್ಲ ಅಂದರೂ ಹಂಗೆ ಇದನ್ನು ತೊಗೊಂಡು ಒಂದು ಸ್ಪೂನ್ ತೊಗೊಂಡು ಹಿಂಗೆ ಮಾಡ್ಕೋಬೇಕ್ರಿ. ಇದನ್ನೆಲ್ಲನೂ ಕೂಡ್ಬೇಕದು. ಆಮೇಲೆ ಆ ಕಡೆ ಕಾಳುಗಳು ಕೂತಾವ್ರಿ, ಈ ಕಡೆ ಇದನ್ನು ಮಾಡ್ಕೊಳಕ್ತಾನೆ. ಇಷ್ಟು ಚಂದ ಗ್ರೇವಿ ಅದಕ್ಕೆ ಬರ್ತೈತಿ ಮತ್ತು ಸೊಪ್ಪಿನ ಟೇಸ್ಟ್ ಬರ್ತೈತೆ ರೀ. ಅದು ಏನು ಟೇಸ್ಟ್ ಹುಟ್ಟು ತೊಗೊಂಡು ಈ ಥರ ಎಲ್ಲ ಅದನ್ನ ಕೂಡಿಸ್ಕೋಬೇಕ್ರಿ. ಅದನ್ನೆಲ್ಲ ಮುಗಿಚ್ದಂಗೆ ಮಾಡ್ಬೇಕು. ಯಾಕಂದ್ರೆ ಈಗೆಲ್ಲ ಸೊಪ್ಪುಗಳು ಒಂದು ಕಡೆ ಕೂಡ್ದಂಗೆ ಆಕತ್ರಿ. ಮತ್ತು ಅದೆಲ್ಲ ಮುಗಿಸಿದ್ರೆ ಅದ್ರ ಟೇಸ್ಟ್ ಬರ್ತೈತೆ ಅಂತ ಹೇಳಿನೇ ಹಿಂಗೆ ಮಾಡಾಕತ್ತೇನ್ರಿ. ಈಗ ನೋಡ್ರಿ ಇದೆಲ್ಲನೂ ಈ ಸ್ಪೂನ್ ತೊಗೊಂಡು ಹುಟ್ಟು ತೊಗೊಂಡು ಎಲ್ಲ ಇದನ್ನ ಹಿಂಗೆ ಮುಗಿಸ್ಬೇಕ್ರಿ. ಈಗ ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡನಿ. ಒಗ್ಗರಣೆ ರೆಡಿ ಮಾಡಾಕತ್ತಾನೆ. ಈಗ ಅದನ್ನೆಲ್ಲ ರೆಡಿ ಮಾಡಿ ಆ ಒಗ್ಗರಣೆಗೆ ಇದನ್ನೆಲ್ಲ ಹಾಕ್ಕೋಬೇಕಾಕತ್ತೆ ಅಂತ ಹೇಳಿನ ನಾ ಮುಚ್ಕೊಳಕ್ತಾನೆ ರೀ. ಇದನ್ನ ನೋಡ್ರಿ ಹಿಂಗಾಗುತ್ತೆ ನೋಡ್ರಿ. ಅದು ಎಲ್ಲನೂ ಕೂಡಿದ್ದು ಈ ಟೈಪ ಆಗುತ್ತೆ. ಆಮೇಲೆ ಇಲ್ಲಿ ಕಾಳುಗಳೆಲ್ಲ ಕುದ್ದಾವೆ ನೋಡ್ರಿ. ಕಾಳುಗಳನ್ನೂ ಅದಾವೆ, ಇಲ್ಲಿ ಸೊಪ್ಪುಗಳು ಕಾಯಿಗಳೂ ಅದಾವ್ರಿ ಎಲ್ಲ. ಈಗ ನೋಡ್ರಿ ಎಲ್ಲನೂ ಇದಕ್ಕೆ ಹಾಕೊಳಕ್ತಾನೆ. ಈಗ ಫಸ್ಟ್ ನಾನು ಒಗ್ಗರಣೆ ಹಾಕೊಂಡಿದ್ನಲ್ರಿ, ಅದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಅದು ಎಲ್ಲ ಹಾಕೇನಿ. ಈಗ ಕಾಳುಗಳನ್ನು ಅದಕ್ಕೆ ಹಾಕೊಂಡೆ. ಈಗ ನೋಡ್ರಿ ಇದು ಸೊಪ್ಪಿಂದ ಐತ್ಲ. ಈಗ ನೋಡ್ರಿ ಎಲ್ಲ ಹಾಕಿದಂಗೆ ಆಯ್ತು. ಇದಕ್ಕೆ ಬೇಳೆ ಕಾಳುಗಳು, ಅವು ಕುದಿಸಿದ ಕಾಳುಗಳು, ಇದೆಲ್ಲ ಥರದ ಸೊಪ್ಪುಗಳು ಎಲ್ಲವನ್ನೂ ಹಾಕೈತ್ರಿ ಇದಕ್ಕೆ. ನೋಡ್ರಿ ಈಗ ಎಷ್ಟು ವೆರೈಟಿ ಇದ್ದಲ್ರಿ, ಅವು ಅಷ್ಟು ವೆರೈಟಿ ಇದ್ರೊಳಗೆ ಹಾಕಿ ಅದನ್ನು ಈಗ ತಿರ್ಗಿಸಾಕ್ತಾನೆ ರೀ. ಎಷ್ಟು ನೋಡ್ರಿ ಇಲ್ಲೆಲ್ಲ ಬರ್ತಾವೆ ನೋಡ್ರಿ. ಎಲ್ಲ ಕಾಯಿಗಳು ಸೊಪ್ಪುಗಳು ಒಂದೇ ಒಂದು ಕಡೆ ಕೂಡಿ ಭಾಳ ಮಸ್ತ್ ಟೇಸ್ಟ್ ಕೊಡ್ತಾವ್ರಿ. ನೀವು ಒಂದು ಸಲ ಮಾಡಿ ನೋಡ್ರಿ. ಈಗ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಇದನ್ನು ಹೆಂಗಾಗಿತ್ತು ಅಂತೇಳಿ ನೀವು ಎಷ್ಟು ನಮ್ಗಿಂತ ಹೆಚ್ಚನ ಎಲ್ಲ ವೆರೈಟಿ ಹಾಕಿ ತೋರಿಸಿ ಅದನ್ನು ಹೆಂಗಾಗಿತ್ತಂತೆ ಕಮೆಂಟ್ ಒಳಗೆ ಹಾಕ್ರಿ. ಸುಗ್ಗಿ ಕಾಲದಾಗ ಇಂಥದ್ದೊಂದು ಊಟ ಮಾಡಿರಿ, ಭೂಮಿ ತಾಯಿ ಖುಷಿ ಆಗ್ತಾಳು. ಯಾಕಂದ್ರೆ ಆಕಿ ಕೊಟ್ಟಿರುವಂಥ ಇಂಥ ಎಲ್ಲ ಐಟಮ್ಸನ್ನು ಒಂದೇ ಕಡೆ ಹಾಕಿ ತಿನ್ನೋದ್ರಿಂದ ಭಾಳ ಖುಷಿ ಅನ್ನಿಸ್ತತಿ, ಭಾಳ ಟೇಸ್ಟಾಗಿರ್ತೈತಿ. ಮತ್ತು ಹಬ್ಬಕ್ಕೊಂದು ಕಳೆ ಬರ್ತೈತಿ. ಇಷ್ಟೆಲ್ಲ ತಂದು ಊಟ ಮಾಡಿದ್ದೀವಲ್ಪ ನಾವು ಅಂತ. ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾ ಖಾರನಾಗೂ ಹಾಕೇನೆ ಅಂಥೇಳಿ ಸ್ವಲ್ಪ ಹಾಕೊಳಕ್ತಾನೆ. ಇಲ್ಲೇ ಟೇಸ್ಟ್ ನೋಡಿ ಹಾಕೋರಿ ಬೇಕಾದ್ರೆ. ಇಷ್ಟೆಲ್ಲನೂ ನೋಡ್ರಿ ಎಂಥ ಚಂದ ಇದೆಲ್ಲ ಪಲ್ಯ. ಈ ಟೈಪ್ ಸುಗ್ಗಿ ಕಾಲದಾಗ ಒಂದು ಸಲ ನೋಡ್ರಿ ಇಷ್ಟೆಲ್ಲ ವೆರೈಟಿ ಪಲ್ಯಗಳನ್ನೆಲ್ಲ ಹಾಕಿ ಊಟ ಮಾಡ್ರಿ ಒಂದು ಸಲ. ಎಲ್ಲರೂ ಕರ್ಕೊಂಡು ಯಾರು ಬಂದಿದ್ರು ಅಂದ್ರೆ ರಿಲೇಷನ್ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡು ಊಟ ಮಾಡಿಬಿಟ್ರೆ ರೀ ಎಷ್ಟು ಭಾರಿ ಆಗಿರ್ತೈತೆ ಅಂದ್ರೆ ಅದೇನು ಹೇಳಕ್ಕನ ಅದು ಪದಗಳನ್ನ ಇಲ್ಲರಿ, ಅಷ್ಟು ಇದು ಆಗಿರ್ತೈತೆ. ಯಾಕಂದ್ರೆ ಇದ್ರೊಳಗೆ ಏನಿಲ್ಲ ಹೇಳ್ರಿ, ಎಲ್ಲ ನಮ್ನಿ ಪಲ್ಯನೂ ಎಲ್ಲ ಥರದ ಕಾಳುಗಳು ನಮಗೆ ಎಷ್ಟು ಸಾಧ್ಯ ಆದಷ್ಟು ಹಾಕಿವು ನಾವು. ನಿಮಗೆ ಇನ್ನೂ ಬೇರೆ ಬೇರೆ ವೆರೈಟಿ ಕಾಳುಗಳಾಗಲಿ ಪಲ್ಯಗಳು ಸೊಪ್ಪುಗಳು ಏನು ಸಿಕ್ಕರೂ ಹಾಕಿ ಮಾಡಿ ನಮಗೆ ಕಮೆಂಟ್ ಮಾಡಿರಿ. ಅದಕ್ಕೆ ಇನ್ನು ವಿಡಿಯೋ ನಾನು ಇಷ್ಟು ಡಿಟೇಲಾಗಿ ಪ್ರತಿಯೊಂದನ್ನು ನಾನು ತಪ್ಪಲಾರ್ದ ತೋರ್ಸೇನಿ. ಇದ್ರೊಳಗೆ ಎಲ್ಲ ವೆರೈಟಿಗಳನ್ನ ಹೆಂಗೆ ಹಾಕಬೇಕು ಏನು ಮಾಡ್ಬೇಕು ಎಲ್ಲನೂ ಹೇಳೈತಿ. ಈ ವಿಡಿಯೋ ನೋಡಿ ನೀವು ಇದೇ ಥರ ಮಾಡಿ ಊಟ ಮಾಡ್ರಿ ಅಂತೇಳಿ ನಮ್ಮ ಅನಿಸಿಕೆ ರೀ. ಅದಕ್ಕೆ ನೀವು ನೋಡಿರಿ ಈಗ ಸೊಪ್ಪುಗಳು ಇಲ್ಲೆಲ್ಲ ಕಾಣಾಕ್ತಾವೆ ನೋಡ್ರಿ, ಎಷ್ಟು ಚಂದ ಕಾಣಾಕ್ತಾವೆ. ಯಾವುದು ಎಲ್ಲ ವೆರೈಟಿ ಕೂಡೇನ ಇದೊಂಥರ ಚಂದ ಪಲ್ಯ ಕಾಣಾಕ್ತೈತಿ. ಇದಕ್ಕೆ ನಾವು ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ, ನಿಮ್ಮ ಇಷ್ಟ. ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ನಾ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡೀನಿ ಟೇಸ್ಟ್ ಬರಲಿ ಅಂತೇಳಿ.
ನೋಡಿರಿ ಇದನ್ನ ಚೆನ್ನಾಗಿ ಕುದಿಸ್ಬೇಕ್ರಿ. ಅಷ್ಟು ಒಂದು ಸಲ ಕುದಿಸಿ ಆಮೇಲೆ ಅದನ್ನ ಆಫ್ ಮಾಡ್ಬೇಕ್ರಿ. ಈಗ ನೋಡಿರಿ ಇನ್ನೂ ಕುದಿಯಾಕತ್ತೈತೆ ಅದು. ಎಲ್ಲನೂ ಮಿಕ್ಸ್ ಆಗಲ್ರಿ, ಚೆಂದಂಗೆ ಮಿಕ್ಸ್ ಆಗ್ಬೇಕದು. ಈಗ ನೋಡಿರಿ ಫುಲ್ ಕುದಿಯಾಕತ್ತೈತೆ ಅದು. ಇದೇ ಥರ ಎಲ್ಲನೂ ಚೆಂದಂಗೆ ಕುದಿಸಿ ಆಮೇಲೆ ನೋಡಿರಿ ಈಗ ಎಷ್ಟು ಚೆಂದಾಗೈತಿ. ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಬೇಕಾಗ್ತದೆ ರೀ. ತುಪ್ಪ ಹಾಕ್ಕೊಂಡು ನೋಡಿರಿ ಎಷ್ಟು ಚೆಂದ ಕುದ್ದತ್ತಿದೆ. ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಡ್ರಿ, ಬೇಕಂದ್ರೆ ಹಾಕ್ರಿ, ಸ್ಕಿಪ್ ಮಾಡೋದಾದ್ರೆ ಮಾಡಿರಿ, ಬೇಕಂದ್ರೆ ನಿಮ್ಮ ಇಷ್ಟ. ನೋಡಿರಿ ಎಷ್ಟು ಮಸ್ತ್ ಆಗೈತೆ ನೋಡಿರಿ. ಭಾರಿ ವೆರೈಟಿ ಪಲ್ಯ ರೀ ಇದು. ಭಾಳ ಖುಷಿ ಆಗ್ತದೆ ರೀ. ಮತ್ತು ನೀವು ಒಂದು ಸಲ ಮಾಡಿ ತಿಂದು ನೋಡಿದ್ರಂದ್ರೆ ಯಪ್ಪ ಇಷ್ಟೆಲ್ಲ ವೆರೈಟಿ ಪಲ್ಯಗಳನ್ನ ಹಾಕಿ ನಾವು ಒಂದು ಪಲ್ಯ ಮಾಡಿ ತಿಂದಿವಲ್ಲ ಅಂತೇಳಿ ಖುಷಿ ಆಗುತ್ತೆ ರೀ. ಸುಗ್ಗಿ ಕಾಲದಾಗ ಸಂಕ್ರಮಣದ ಶುಭಾಶಯಗಳು ಎಲ್ಲರಿಗೂ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು. ನೋಡಿರಿ ಇಷ್ಟು ವೆರೈಟಿ ಎಲ್ಲ ಹಾಕಿ ಪಲ್ಯನೂ ಮಾಡೈತ್ರಿ. ಈಗ ವೆರೈಟಿ ಚಟ್ನಿ ಹತ್ತಿರ್ತಾವೆ ನೋಡಿರಿ, ಎಷ್ಟು ವೆರೈಟಿ ಅದಾವೆ ನೋಡಿರಿ. ಇದು ಎಳ್ಳು ಚಟ್ನಿ, ಕೊಬ್ಬರಿ ಚಟ್ನಿ, ಪುಟಾಣಿ ಚಟ್ನಿ ರೀ, ಇದು ಅಗಸಿ ಚಟ್ನಿ, ಇದು ಕೊಬ್ಬರಿ ಚಟ್ನಿ, ಅಗಸಿ ಚಟ್ನಿ ರೀ, ಇದು ಶೇಂಗಾ ಚಟ್ನಿ. ಎಷ್ಟು ಥರದ ಚಟ್ನಿಗಳು. ಇದೊಂದು ಹಬ್ಬದೊಂದು ಸಂಭ್ರಮನ ಬೇರೆ ಇರ್ತೈತೆ ರೀ. ಎಲ್ಲ ಥರದ ಚಟ್ನಿಗಳು ಮತ್ತು ಪುಟಾಣಿ ಚಟ್ನಿ ಇವೆಲ್ಲ ಚಟ್ನಿಗಳನ್ನು ಮಾಡಿ ಮತ್ತು ಒಂದಿಷ್ಟು ಈಗ ರೊಟ್ಟಿ ಇವೆಲ್ಲ ಸೊಪ್ಪುಗಳನ್ನೆಲ್ಲ ತಿನ್ಕೋತ ಮತ್ತು ಅದ್ರ ಜೋಡಿ ಆಮೇಲೆ ತಿನ್ನೋ ಬೇರೆ ರೀ. ಇವು ಎಲ್ಲ ಸೊಪ್ಪುಗಳನ್ನ ಮತ್ತೆ ತಿನ್ಬೇಕು ಅವನು. ನೋಡಿರಿ ಸಂಕ್ರಮಣ ಹಬ್ಬ ಇವೆಲ್ಲ ಇವು ಎಷ್ಟು ಇವನ್ನ ಮತ್ತು ಆಮೇಲೆ ಇದೆಲ್ಲ ಸೊಪ್ಪಿನ ಜೋಡಿ ಪಲ್ಯ ಜೋಡಿ ಇವನ್ನೆಲ್ಲ ತಿನ್ಬೇಕ್ರಿ. ಮತ್ತು ಅಂದ್ರೆ ಅದೊಂದು ಟೇಸ್ಟ್ ಬರ್ತೈತಿ. ಈಗ ನೋಡಿರಿ ಗಜ್ರಿ ಕಟ್ ಮಾಡಿಟ್ಟಾನೆ, ಗಜ್ರಿ ತೊಗೊಂಡನಿ, ಅವು ಪೇರು ಹಣ್ಣು ಕಟ್ ಮಾಡಿಟ್ಟಾನಿ, ಬಾರಿ ಹಣ್ಣು, ಈರುಳ್ಳಿ ಸೊಪ್ಪು ರೀ, ಈರುಳ್ಳಿ ಕಟ್ ಮಾಡಿಟ್ಟೈತಿ. ಅವನ್ನೆಲ್ಲನೂ ತಿನ್ಕೋತ ಅದ್ರ ಜೊತೆ ತಿಂದ್ರೆ ರೀ ಅದೇನು ಅಷ್ಟು ಸ್ವರ್ಗನ ಐತನಪ್ಪ ಅನಿಸ್ತೈತಿ ನೋಡಿರಿ. ಇದು ಎಷ್ಟು ಚಂದ ಪಲ್ಯ ಇರ್ತೈತಿ.